ಕಾಮತೆ ಮಮೇಷ್ಟಂ ದಧತೆ ಸೀತಾ ಕೃತೆ ಶತ್ರುಜಿತೆ ಸತೆ ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ. ಸ್ವಸ್ತಿಸ್ತು ಸತಾಮಶೇಷ ಸನ್ಮಂಗಲಾನಿ ಭವಂತು ಸಮ್ಯಕ್ ಶ್ಲೋಕೈಕಶ್ರವಣಪಠನಮಾತ್ರೇಣ ವಕ್ತುಶ್ಚ ಶ್ರೋತॄಣಾಂ ನಿಖಿಲಕಲಿಕತಕಲ್ಮಷಾಪನೋದನಪಟುತರೆ ಧರ್ಮಾಧಿಕಲಸಾಧನೀಭೂತೆ ಭವಿಷ್ಯೋತ್ತರಪುರಾಣೇ ವೆಂಕಟೇಶಮಾಹಾತ್ಮ್ಯ ಅಧ್ಯಕಥಾ ಪ್ರಾರಂಭೆ ಸತಿ ಕಿಂಚಿತ್ ಪೂರ್ವಕಥಾನುವಾದಃ. ಕಾಳಹಸ್ತಿ ಗ್ರಾಮದ ಪ್ರದೇಶದ ಮಾಧವ ಬ್ರಾಹ್ಮಣ ಕುಂತಲೆ ಎನ್ನುವ ವೇಶ್ಯಾಸ್ತ್ರೀಯ ಸಂಘವನ್ನು ಮಾಡಿ ಅನಾರ್ಯ ದುಷ್ಟ ಅಂದರೆ ಯೋಗ್ಯರಾದವರು ಯಾರೂ ಕೂಡ ಈ ಕೆಲಸವನ್ನು ಮಾಡಲ್ಲ. ಇನ್ನೂ ಹತ್ರ ನಾನೇ ಅನಾರ್ಯ ದುಷ್ಟವಾಗಿರ್ತಕ್ಕಂತಹ ಕೆಲಸವನ್ನು ಮಾಡಿದ್ದಾರೆ. ಯಾರೂ ಕೂಡ ಯೋಗ್ಯರಾಗಿರ್ತಕ್ಕಂತಹ ವ್ಯಕ್ತಿಗಳು ಬ್ರಾಹ್ಮಣರಾದವರು ಅಂತಹ ಕೆಲಸವನ್ನು ಮಾಡಬಾರದು. ಅಂತಹ ಕೆಲಸವನ್ನ ಮಾಡಿದ್ದಾನೆ. ಮಾಡಿ ಅವಳೊಟ್ಟಿಗೆನೆ ಸಂಘವನ್ನು ಮಾಡ್ತಾ 12 ವರ್ಷಗಳ ಕಾಲ ಜೀವನವನ್ನು ನಡೆಸಿದ. ಯತ್ರಾತ ಸಂಸ್ಕೃತಂ ಚಾನ್ನಂ ಅಂತ ಹೇಳಿರೋ ಹಾಗೆ ಶರೀರ ಅನಿತ್ಯವಾಗಿ ಕುಂತಲೆ ಸತ್ತು ಹೋಗ್ತಾಳೆ. ಏಕಾಕಿಯಾದ, ಆ ಕಡೆಗೆ ಮನೆಗಳಿಗೂ ಹೋಗುವಂತಹದ್ದಿಲ್ಲ. ಈ ಕಡೆ ಇವಳು ಕಟ್ಟಕೊಂಡವಳು, ಇವಳು ಸತ್ತು ಹೋದ್ಲು. ಏನ್ ಮಾಡಬೇಕು? ಆದ್ರೆ ಇಷ್ಟು ದಿವಸ ಮಾಡಿರೋ ಪುಣ್ಯ ಇದೆಯಲ್ಲ, ಅದು ಕೆಲಸ ಮಾಡ್ತದೆ ಅಂತ ಹೇಳಿ ಅಕಸ್ಮಾತ್ ದೈವಯೋಗೇನ ರಾಜಾನಶ್ಚ ಔತ್ತರಾಸದ. ನಾವು ಮಾಡಿರೋದು ಯಾವತ್ತಿಗೂ ಕೈ ಬಿಡಲ್ಲ ನಮ್ಮನ್ನ. ತಪ್ಪು ಮಾಡಿರಬಹುದು. ಅಜಾಮಿಲನಿಗೆ ಪರಮಾತ್ಮ ತಾನು ಕೈ ಹಿಡಿದ. ಯಾಕೆ ಅಂತಂದ್ರೆ ಅವನು ಪೂರ್ವದಲ್ಲಿ ಮಾಡಿರೋ ಕೆಲಸಗಳೆಲ್ಲ ಇತ್ತು. ಹಾಗೆ ದೈವಯೋಗೇನ ಅಕಸ್ಮಾತ್ ಅಂತಂದ್ರೆ ವಿನಾಕಾರಣ ಅಂತ ಅರ್ಥ ಅಲ್ಲ. ಪರಮಾತ್ಮನೇ ಅಲ್ಲಿ ಕಾರಣನಾಗಿ ನಿಂತುಕೊಂಡು ತಾನು ಕೆಲಸವನ್ನು ಮಾಡಿದ್ದಾನೆ ಅಂತ ಅರ್ಥ. ಯಾತ್ರಾರ್ಥಂ ಸಮುಪಾಜಗ್ಮುಹು ವರಾಹಸ್ಯ ಚ ಪರ್ವತಂ. ಈ ಪರ್ವತಕ್ಕೆ ಬಂದಿದ್ದಾರೆ. ಪ್ರಾರಂಭದಲ್ಲಿ ಮಾಧವ ಬ್ರಾಹ್ಮಣ ಅವನೊಟ್ಟಿಗೆನೆ ಸೇರ್ಕೊಂಡು ಹೋಗಿದ್ದಾನೆ. ಏನ್ ಕೆಲಸ ಅಂತಂದ್ರೆ ತದುಚ್ಚಿಷ್ಟಾನ್ನ ಭೋಜನ. ಅವರು ಬಿಟ್ಟು ಉಳಿದಿರೋದೇನಿತ್ತು ಅದನ್ನು ತಿಂತಾ ಇದ್ದಂತೆ. ಸ್ನಾತ್ವಾ ಭಕ್ತಿ ಸಮಾಯುಕ್ತಾ ವಪನಂ ಚಕ್ರುರಾದರಾತು. ಆ ರಾಜರು ಕಪಿಲತೀರ್ಥಕ್ಕೆ ಬಂದಿದ್ದಾರೆ. ಅಲ್ಲಿ ಸ್ನಾನವನ್ನು ಮಾಡಿ ವಪನವನ್ನು ಮಾಡಿಸ್ಕೊಂಡಿದ್ದಾನೆ. ಅವರೆಲ್ಲ ರಾಜರು ಮಾಡಿಸ್ಕೊಂಡ್ರೆ ಇವನು ತಾನೇ ಮಾಡಿಕೊಂಡಂತೆ ವಪನವನ್ನು. ಎಲ್ಲರೂ ಶ್ರಾದ್ದವನ್ನು ಮಾಡಿದ್ದಾರೆ. ಇವನು ಕೂಡ ಆ ತೀರ್ಥದಲ್ಲಿ ಸ್ನಾನವನ್ನು ಮಾಡಿ ಸ್ನಾತ್ವಾ ತದ್ವಚ್ಚ ಪಾರ್ವಣಂ. ಅವರು ಪಿಂಡದಿಂದ, ಅದು ಅನ್ನದಿಂದ ಪಿಂಡ ಪ್ರದಾನವನ್ನು ಮಾಡಿದರೆ ಮೃದಾಕೃತ್ವ ಪಿತೃಭ್ಯ ಶ್ರದ್ಧೆಯಾದದೌ. ಮಣ್ಣಿನಿಂದ ಪಿಂಡ ಪ್ರದಾನವನ್ನು ಮಾಡ್ತಾನಂತೆ. ತಗೊಂಡ್ರ ಅಂತಂದ್ರೆ ಅಲ್ಲಿ ಒಂದು ಮಾತನ್ನು ಹೇಳಿದೆ, ಶ್ರದ್ಧೆಯಾದದೌ. ಇದ್ರ ಪಕ್ಷ ಪೂರ್ತಿ ಮುಗಿದಿದೆ. ಶ್ರಾದ್ದ ಅನ್ನುವ ಶಬ್ದವೇ ಹೇಳ್ತದೆ ಶ್ರದ್ಧೆಯ ಯತ್ ದೀಯತೆ ತತ್ ಶ್ರಾದ್ದಂ. ಶ್ರದ್ಧೆಯಿಂದ ಏನು ಕೊಡ್ತೀವೋ ಅದು ಶ್ರಾದ್ದ ಅಂತ ಅನಿಸ್ಕೊಳ್ತದೆ. ಕೊಟ್ಟಿದ್ದಾನೆ. ಹೇಳ್ತಾರೆ ದೈವಾತ್ ತತ್ಕರ್ಮಣೈವಾಸೌ ತದಾಭೂತ್ ಗತಕಲ್ಮಷಃ. ದೈವ ಯೋಗ ಇತ್ತು. ಇಷ್ಟು ಮಾಡಿದ್ನಲ್ಲ, ಕಪಿಲ ತೀರ್ಥದಲ್ಲಿ ಸ್ನಾನವನ್ನು ಮಾಡಿ ಪಿಂಡ ಪ್ರದಾನವನ್ನು ಮಾಡಿದನಲ್ಲ, ಗತಕಲ್ಮಷಃ, ಪಾಪ ಎಲ್ಲ ಹೋಯ್ತಂತೆ. ಅದು ಹೋಗಿದ್ದು ಗೊತ್ತಾದದ್ದು ಒಳಗಡೆಗೆ ಹೆಜ್ಜೆ ಇಟ್ಟಾಗ. ತಸ್ಮಾದ್ಯೋ ಮಾನವೋ ಭಕ್ತ್ಯಾ ಕುರ್ಯಾತ್ ತೀರ್ಥಾವಗಾಹನಂ ಪಿತೃಶ್ರಾದ್ದಂ ಪಿಂಡದಾನಂ ಮುಕ್ತಿಸ್ತತ್ರ ನ ಸಂಶಯ. ಅದಕ್ಕೆ ಹೇಳ್ತಾರೆ ಮೃತ್ಪಿಂಡ ದಾನೇನ ಪಿತಾಮಹಾತ್ಯಾಹ ಮುಕ್ತಿಂ ಪ್ರಯಾತಾಹ ಮುರವೈರಿ ಶಾಸನಾತ್. ಆ ದಿನ ಅಲ್ಲಿ ಕಳೆದಿದ್ದಾರೆ. ಮರುದಿವಸ ಆ ಪರ್ವತವನ್ನ ಏರ್ಲಿಕ್ಕೆ ಹೋಗ್ತಾರಂತೆ.
ಪರ್ವತವನ್ನ ಏರಬೇಕಾದ್ರೆ ಸಂಕಲ್ಪ ಪುರಸ್ಸರವಾಗಿ ಏರಬೇಕು ಅಂತ ಹೇಳ್ತಾರೆ. ಇಲ್ಲಿ ಅಲ್ಲಿ ದೇವರನ್ನ ಕೇಳ್ಕೊಳ್ಬೇಕು. ನಾಳೆ ಹೇಳ್ತೀನಿ ಅದು ಸಂಕಲ್ಪ, ಇನ್ನೊಂದು ಪುಸ್ತಕದಲ್ಲಿ ಇದೆ. ಅಲ್ಲಿ ಕೇಳ್ಕೊಳ್ಬೇಕಾಗಿದ್ದಿಷ್ಟೇ, ಬೇರೆಂದು ಪುರಾಣದಲ್ಲಿರುವ ಶ್ಲೋಕ ಅದು. ಆಕ್ರಮೇಯಂ ನಗೋತ್ತಮಂ ಅಂತ ಕೇಳ್ಕೊಳ್ಬೇಕು. ನಾನು ಈ ಪರ್ವತವನ್ನು ಹತ್ತುತ್ತಾ ಇದ್ದೇನೆ, ನಿನ್ನ ಮೇಲಿರುವ ಭಗವಂತನ ದರ್ಶನವನ್ನು ಮಾಡಿಸಬೇಕು ನೀನು ಅಂತ ಕೇಳ್ಕೊಂಡು ಆ ಪ್ರಾರ್ಥನೆಯನ್ನು ಮಾಡಿಕೊಂಡು ಆ ಪರ್ವತವನ್ನ ಏರ್ಬೇಕು ಅಂತ ಹೇಳ್ತಾರೆ. ಸೋಪಿತಸ್ಥು ಮಹಾರಾಜ ಮಾಧವೋ ಗಿರಿಮಸ್ತಕೆ, ಆ ಭೂವನ್ನ ತಾಕಿಸಿಕೊಂಡಾಗ ಆ ಭೂವಿನ ಮೇಲೆ, ಆ ಪರ್ವತದ ಮೇಲೆ ಕಾಲು ಇಟ್ಟಿದ್ದಾರೆ. ಕಾಲಿಟ್ಟಾನಂತ ಹೇಳಲ್ಲ ಅವರು, ತಾಕಿಸ್ಕೊಂಡಂತೆ. ಯಾಕಂದ್ರೆ ವಾದಿರಾಜರೆಲ್ಲ ವರ್ಣನೆಯನ್ನು ಮಾಡಬೇಕಾದ್ರೆ ಇಡೀ ಪರ್ವತವನ್ನ ಅವರು ಮೊಣಕಾಲು ಮಂಡಿಯಲ್ಲಿ ಹತ್ತಿದ್ದಾರೆ. ಯಾಕೆಂದ್ರೆ ಇಡೀ ಪರ್ವತ ಅವರಿಗೆ ಶಾಲಿಗ್ರಾಮ ರೂಪದಿಂದ ಕಾಣ್ತಕ್ಕಂಥದ್ದಾಗಿದೆ. ಅಂತಹ ಪರ್ವತವನ್ನ ಸ್ಪರ್ಶ ಆಯಿತು ಅಂತ. ಭೂಧರ ಸ್ಪರ್ಶ ಮಾತ್ರೇಣ ತದಘಂ ಪರ್ಯಕಂಪತ, ಆ ಇಡೀ ಪಾಪ ಒದ್ದಾಡ್ತದೆ ಅಂತ ಹೇಳ್ತಾರೆ. ಮಾಧವಸ್ಯ ಅಭವತ್ ಕಷ್ಟಂ, ಅವನಿಗೆ ತುಂಬಾ ಕಷ್ಟ ಆಯ್ತಂತೆ. ಏನೋ ಮೈಯಲ್ಲಿ ಹೊಟ್ಟೆ ಒಳಗಡೆ ಸಂಕಟ. ವಮಂತಮೇನಂ ಸ್ವಂ ಪಾಪಂ ವೃಣ್ಣವನ್ನ ಸಮಂತತಃ, ಅದನ್ನೆಲ್ಲವನ್ನು ಕೂಡ ವಮನವನ್ನು ಮಾಡಿಕೊಂಡಿದ್ದಾನಂತೆ. ಅಲ್ಲಿ ಬೆಂಕಿ ಹತ್ತಿದೆ ಅಂತ ಹೇಳ್ತಾರೆ. ಅಷ್ಟು ವಮನ ಮಾಡಿಕೊಂಡಿದ್ದು ಬೆಂಕಿ ಹತ್ತಂತೆ. ದಹನ್ನ ಪಾಪಮ್ಮ ಸುರಾಮಾಂಸಾಶನೋದ್ಭವಂ, ಏನು ಮದ್ಯಪಾನ, ಮಾಂಸಪಾನ, ಮಾಂಸಭಕ್ಷಣ ಎಲ್ಲ ಮಾಡಿದ್ದ ಅವೆಲ್ಲ ಪಾಪಗಳು ಬಂದು ಸುಟ್ಟು ಭಸ್ಮವಾಗ್ತಾ ಇದೆ ಅಂತ. ದುರ್ಗಂಧ ಬಂತಂತೆ ಅದರಿಂದ. ಇಲ್ಲಿ ತಾಗ್ಲಿಲ್ಲಂತೆ, ಸಾಕಾಗ್ಲಿಲ್ಲಂತೆ, ದೇವಲೋಕ ತನಕ ಹೋಯಿತು ಅಂತ ಹೇಳ್ತಾರೆ. ಬ್ರಹ್ಮರುದ್ರ ಪುರಸ್ಸರಾಹ, ಬ್ರಹ್ಮಾದಿ ದೇವತೆಗಳು ಬಂದಿದ್ದಾರೆ, ಏನಿದು ಅಂತ. ವಿಮಾನಾನಿ ವಿಚಿತ್ರಾಣಿ ಭಾಸವಂತಹ, ಅವನ ಮೇಲೆ ಪುಷ್ಪವೃಷ್ಟಿಯನ್ನು ಮಾಡಿದ್ದಾರಂತೆ. ಬ್ರಹ್ಮದೇವರು ಕೆಳಗಡೆಗೆ ಬಂದು ಹೇಳ್ತಾರೆ, ಭೋ ಮಾಧವ ವಿಪ್ರೇಂದ್ರ ಗತ ಪಾಪೋಸಿ ಕೇವಲಂ, ಏನ್ ಮಾಡಬೇಕು ನೀನು ಅಂತ ಹೇಳ್ತಾರೆ. ಸ್ವಾಮಿ ಪುಷ್ಕರಣಿ ತೀರಕ್ಕೆ ಹೋಗಬೇಕು, ಆ ನೀರಿನಲ್ಲಿ ಸ್ನಾನವನ್ನು ಮಾಡಬೇಕು, ವರಾಹ ದೇವರ ದರ್ಶನವನ್ನು ಮಾಡಬೇಕು, ಈ ಶರೀರವನ್ನು ಬಿಡಬೇಕು ನೀನು ಅಂತ ಹೇಳ್ತಾರೆ. ಯಾಕೆಂದ್ರೆ ಮುಂದೆ ನೀನು ಪಾಂಡವರ ದೌಹಿತ್ರ ಕುಲದಲ್ಲಿ ಸುಧರ್ಮ ಅನ್ನುವ ರಾಜ ಬರ್ತಾನೆ, ಅವನ ಮಗನಾಗಿ ಆಕಾಶ ರಾಜ ಅನ್ನುವ ಹೆಸರಿನಿಂದ ನೀನು ಹುಟ್ಟುತ್ತಿ ಅಂತ ಹೇಳ್ತಾನೆ. ನಾರಾಯಣಪುರದಲ್ಲಿ ತೋಂಡ ದೇಶಕ್ಕೆ ಅಧಿಪತಿಯಾಗ್ತಕ್ಕಂಥವನಾಗ್ತಿ. ನಿನ್ನ ಮಗಳಾಗಿ ಜಗನ್ಮಾತೆಯಾದ ಲಕ್ಷ್ಮೀದೇವಿ ಬರ್ತಾಳೆ, ವೈಕುಂಠದಿಂದ ಇಲ್ಲಿಗೆ ಬರ್ತಾ ಇದ್ದಾಳೆ. ಆದ್ದರಿಂದ ಸರ್ವ ಪಾಪಾನಿ ವೇಂ ಪ್ರಾಹು ಕಟಸ್ಥದ್ದಾಹ ಉಚ್ಯತೆ, ಸಕಲ ವಿಧವಾದ ಪಾಪಗಳನ್ನ ವೇಂ ಅನ್ನುವ ಶಬ್ದದಿಂದ ಕರೆದಿದ್ದಾರೆ. ವೇಂ ಪಾಪಂ ಕಟತೆ ಯಸ್ಮಾತ್ ಪಾಪದಾಹನ ಶಕ್ತಿತಃ, ಆ ಮಾಧವ ಬ್ರಾಹ್ಮಣನ ಸಕಲ ವಿಧವಾದ ಪಾಪಗಳೂ ಕೂಡ ಆ ಭೂಧರದ, ಆ ಪರ್ವತದ ಸ್ಪರ್ಶದಿಂದ ನಾಶ ಆಯ್ತಲ್ವಾ. ಅದಕ್ಕೋಸ್ಕರವಾಗಿ ಇದಕ್ಕೆ ವೆಂಕಟಾಚಲ 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 ಅಂತ ನಾಮಕರಣವನ್ನ ಅವತ್ತಿನಿಂದ ಹೆಸರು ಬರ್ತಾ ಇದೆ ಅಂತ ಹೇಳ್ತಾರೆ. ಈ 4 ಯುಗಗಳ ಮಹಾತ್ಮೆಯನ್ನು ಯಾರು ಕೇಳ್ತಾರೆ ಅದಕ್ಕೆ ಮಹತ್ವವನ್ನು ತಿಳಿಸ್ತಾರೆ. ಪುಣ್ಯಂ ಪರಮ ಕಲ್ಯಾಣಂ ಶ್ರವಣಾತ್ ಭದ್ರದಾಯಕಂ. ಶತಾನಂದರು ಜನಕ ಮಹಾರಾಜನಿಗೆ ತಿಳಿಸ್ತಾ ಇದ್ದಾರೆ.
ಆವಾಗ ಪರಮಾತ್ಮ ಅವಳನ್ನು ವರಿಸ್ತಾನೆ ಅಂತ ಅಲ್ಲಿ ಮಾತನ್ನು ಹೇಳ್ತಾರೆ. ಪ್ರಶ್ನೆಯನ್ನು ಕೇಳ್ತಾನೆ ಜನಕರಾಜ, ಯಾಕೆ ಬಂದ ಪರಮಾತ್ಮ? ಭೂಲೋಕದಲ್ಲಿ ಬರುವಂತಹ ಪ್ರಸಕ್ತಿ ಏನಿತ್ತು? ಉತ್ತಮ ದೊಡ್ಡ ದೇವತೆ, ಅವನು ಯಾಕೆ ಭೂಮಿಗೆ ಕೆಳಗಿಳಿದು ಬಂದ ಅಂತ ಕೇಳಿದಾಗ ಹೇಳ್ತಾರೆ, ಆಕಾಶರಾಜ ವರಾಹರೂಪಿ ಪರಮಾತ್ಮನ ಕಥೆಯನ್ನೇ ವಿಸ್ತಾರವಾಗಿ ತಿಳಿಸಿರಿ. ಪರಮಾತ್ಮ ಇಲ್ಲಿ ಯಾಕೆ ಬಂದ ಹೇಳ್ರಿ, ಪರ್ವತದ ತೀರ್ಥಗಳ ಪ್ರತಿಯೊಂದು ಮಹಾತ್ಮೆಯನ್ನು ಕೂಡ ತಿಳಿಸಬೇಕು. ಯಾಕಂದ್ರೆ ಯಸ್ಯ ಪುತ್ರಿ ರಮಾದೇವಿ ಜಾಮಾತಾಚ ಜಗತ್ಪತಿ ದೇವಾನಾಂಚ ಋಷೀಣಾಂಚ ದೇವಸ್ತ್ರೀಣಾಂ ಸಮಾಗಮಃ. ಭೂಲೋಕಕ್ಕೆ ಅವನು ಅವತಾರ ಮಾಡ್ತಾಳೆ ಲಕ್ಷ್ಮೀದೇವಿ. ಕಲಿಯುಗದಲ್ಲಿ ಆಯ್ತಾ ವಿವಾಹ, ದೇವತೆಗಳು ಸಮಾಗಮ ಆದರೂ ಹೇಗಾಯ್ತು, ದೇವತೆಗಳಿಗೂ ಮನುಷ್ಯರಿಗೂ ಎಲ್ಲವನ್ನು ಕೂಡ ನನಗೆ ವಿಸ್ತಾರವಾಗಿ ತಿಳಿಸಬೇಕು ಅಂತ ಕೇಳಿದಾಗ ಶತಾನಂದರು ಜನಕ ಮಹಾರಾಜನಿಗೆ ತಿಳಿಸ್ತಾರೆ. ನಾರದ ಮಹರ್ಷಿಗಳು ಎಲ್ಲ ಕಶ್ಯಪಾದಿ ಮಹರ್ಷಿಗಳೆಲ್ಲರೂ ಕೂಡ ಸೇರಿಕೊಂಡು ಗಂಗಾ ತಟದಲ್ಲಿ ಯಾಗವನ್ನು ಮಾಡ್ತಾ ಇದ್ರಂತೆ. ಯಾಗವನ್ನು ಮಾಡಬೇಕಾದ್ರೆ ನಾರದ ಮಹರ್ಷಿಗಳು ಬಂದಿದ್ದಾರೆ. ಒಂದು ಪ್ರಶ್ನೆಯನ್ನು ಕೇಳ್ತಾರಂತೆ, ಕೋಭುಂತೆ ಯಜ್ಞ ಸುಫಲಂ. ಒಂದೊಂದು ಮಾತು ಕೂಡ ಸೂಕ್ಷ್ಮವಾದದ್ದು. ಯಜ್ಞ ಫಲ ಅಂತ ಹೇಳಿಲ್ಲ, ಯಜ್ಞದ ಸುಫಲವನ್ನು ಯಾರು ಸ್ವೀಕಾರ ಮಾಡ್ತಾರೆ? ಕೋಧ್ಯೇಯ ಕೋವಾಧ್ಯೇಯ ಸುರೋತ್ತಮ ಕೃತಯಜ್ಞ ಫಲಂ ಕಸ್ಯ ಚ ಅರ್ಪ್ಯತೆ ಮುನಿಸಪುಂಗವಾಹ. ಇದು ಪ್ರಶ್ನೆ ಅವ್ರದ್ದು. ಯಜ್ಞದ ಫಲವನ್ನು ಯಾರು ಉಪಭೋಗಿಸ್ತಾರೆ? ಯಾರನ್ನು ಧ್ಯಾನವನ್ನು ಮಾಡ್ತಾ ಇದ್ದೀರಿ ನೀವು? ಯಾರಿಗೆ ಇಡೀ ಯಜ್ಞವನ್ನು ಸಮರ್ಪಣೆಯನ್ನು ಮಾಡ್ತೀವಿ ಅಂತ ಕೇಳ್ತಾರೆ. ಇದು ಹುಳ ಬಿಟ್ರಂತವ್ರು. ಆವಾಗ ಎಲ್ಲರಿಗೂ ಕೂಡ ಸಂಶಯ ಬರ್ಲಿಕ್ಕೆ ಪ್ರಾರಂಭ ಆಯ್ತು. ಇದು ಯಾರಿಗೆ ಕೊಡಬೇಕು, ಯಾರಿಗೆ? ಯಾಕಂದ್ರೆ ಸಂಕಲ್ಪ ಪುರಸ್ಸರವಾಗಿಯೇ ಮಾಡಿರ್ತಾರೆ ಇದನ್ನ. ಯಾರಿಗೆ? ಅವ್ರಿಗೆ ಮಾಮೂಲಿ ವ್ಯಕ್ತಿಗಳಲ್ಲ, ಕಶ್ಯಪಾದಿ ಮಹರ್ಷಿಗಳವರು. ಆದರೂ ಕೂಡ ದೇವರ ವ್ಯಾಪಾರವನ್ನು ಆಲೋಚನೆಯನ್ನು ಮಾಡಬೇಕು. ನಾರದ ಮಹರ್ಷಿಗಳು ಬಂದು ಕೇಳಿದಾಗ ಅದಕ್ಕೊಂದು ಪ್ರತಿಕ್ರಿಯೆ. ಮತ್ತು ಅವ್ರು ಕೇಳಿದ್ದೇನು ಅವ್ರಿಗೆ ಗೊತ್ತಿದೆ. ಯಾರಿಗೆ? ಜಗತ್ತಿನಲ್ಲಿರೋ ಎಲ್ಲರಿಗೂ ಕೂಡ ಗೊತ್ತಾಗಬೇಕಾಗಿದೆ. ದೇವರು ಯಾರಿಗೆ ನಾವು ಸಮರ್ಪಣೆಯನ್ನು ಮಾಡ್ತೀವಿ, ನಾವು ಪ್ರತಿಯೊಂದು ಕರ್ಮದ ಫಲ ಯಾರಿಗೆ ಸಮರ್ಪಣೆಯನ್ನು ಮಾಡಬೇಕು, ಎಲ್ಲ ಜಿಜ್ಞಾಸೆಯನ್ನು ಮಾಡಿದ್ರಂತೆ. ಆವಾಗ ಬ್ರಹ್ಮವಿದಾಂಬರಂ ಭೃಗು ಮಹರ್ಷಿಗಳಿಗೆ ಕೇಳ್ತಾ ಇದ್ದಾರೆ, ನೀವು ಹೋಗಿದ್ದನ್ನು ನಿರ್ಣಯವನ್ನು ಮಾಡ್ಕೊಂಡು ಬರ್ರಿ ಅಂತ. ಪರಂ ವೇತ್ತುಂ ಸುರೋತ್ತಮಂ, ಯಾರು ದೊಡ್ಡವರು ಅಂತ ವಿಚಾರ ಮಾಡ್ರಿ ಅಂತ ಹೇಳ್ತಾರೆ. ಮೊದಲು ಬ್ರಹ್ಮದೇವರ ಹತ್ತಿರಕ್ಕೆ ಹೋಗ್ತಾರೆ, ಬ್ರಹ್ಮಲೋಕಕ್ಕೆ ಹೋಗ್ತಾರೆ. ಅಲ್ಲಿ ಸರಸ್ವತೀ ದೇವಿಯಿಂದ ಆನಂದದಿಂದ ಅವರು ಕುತ್ಕೊಂಡಿದ್ದಾರಂತೆ. ಅಲ್ಲಿಗೆ ಹೋಗ್ತಾರೆ, ದೇವರನ್ನ ಸ್ತೋತ್ರವನ್ನು ಮಾಡ್ತಾರೆ, ಬ್ರಹ್ಮದೇವರನ್ನ ಸ್ತೋತ್ರ ಮಾಡ್ತಾರೆ, ನಮಸ್ಕಾರ ಮಾಡ್ತಾರೆ. ನೋವಾಚ ವಚನಂ ವಿಧಿ, ಒಂದು ಚೂರು ಅವ್ರ ಕಡೆ ತೆಗೆದು ನೋಡ್ಲಿಲ್ಲಂತೆ. ಯಾಕೆ ಬಂದ್ರಿ ಏನು ಕೇಳಿಲ್ಲ. ತಮ್ಮತ್ವ ಕಿಂಚಿತ್ ಅಜ್ಞಾನಾದ ಅಪೂಜ್ಯಂ ಮುನಿಪುಂಗವಃ. ಅವರಿಗೆ ಅರ್ಥ ಆಯ್ತು, ಇವರು ನನ್ನ ಕಡೆಗೆ ಗಮನ ಕೊಡ್ಲಿಲ್ಲ ಇವರು. ಹಾಗಾಗಿ, ಯಾಕಂದ್ರೆ ನಾನು ಎಲ್ಲಾನು ಮಾಡಿದ್ದೀನಿ. ಭೃಗು ಮಹರ್ಷಿಗಳು ಹೇಳ್ತಾ ಇದ್ದಾರೆ, ನಾನು ಎಲ್ಲ ಮಾಡಿದ್ದೀನಿ. ನಾನು ದೇವರನ್ನು ಸ್ತೋತ್ರ ಮಾಡಿದ್ದೀನಿ, ನಿಮ್ಮ ಸ್ತೋತ್ರ ಮಾಡಿದ್ದೀನಿ, ನಮಸ್ಕಾರ ಮಾಡಿದ್ದೀನಿ. ಅಷ್ಟಾಗಿಯೂ ನನ್ನ ಮೇಲೆ ಅಗೌರವ ಅಂತಂದ್ರೆ ಈ ವ್ಯಕ್ತಿ ಪೂಜ್ಯಗೆ ಯೋಗ್ಯನಲ್ಲ. ಯಾಕಂದ್ರೆ ಈ ಕಡೆಯಿಂದ ಪ್ರತಿಕ್ರಿಯೆ ಬಂದಾಗ ಆ ಕಡೆಯಿಂದ ಏನಾದ್ರೂ ಪ್ರತಿಕ್ರಿಯೆ ಬರಬೇಕು. ಪ್ರತಿಕ್ರಿಯೆ ಬಂದ್ರೆ ಇನ್ನೊಂದ್ಸತಿ ಅವನಿಗೆ ಪೂಜೆ ಮಾಡೋದು ಮಾಡ್ತೀವಿ. ಆ ಕಡೆ ಪ್ರತಿಕ್ರಿಯೆನೇ ಬಂದಿಲ್ಲ ಅಂದ್ರೆ ಈ ವ್ಯಕ್ತಿ ಪೂಜೆಗೆ ಅಲ್ಲ, ಇವನು ಪೂಜೆ ಇವನು ಅಂತ. ಸೊನ್ನೆ, ಇವ್ರಿಗೆ ಏನೂ ಪ್ರಯೋಜನ ಇಲ್ಲ, ಇವರನ್ನು ಪೂಜೆ ಮಾಡಬಾರದು ಅಂತ ಅವರಿಗೆ ಅಪೂಜ್ಯಂ. ತಮ್ಮತ್ವ ಕಿಂಚಿತ್ ಅಜ್ಞಾನಾದ ಅಪೂಜ್ಯಂ ಅನ್ನೋ ಮಾತನ್ನು ಗಮನಿಸ್ಕೊಳ್ಬೇಕು. ಯಾಕಂದ್ರೆ ಬ್ರಹ್ಮದೇವರಿಗೆ ಕೊಡುವಂತಹ ಶಾಪ ಇದು. ಅಪೂಜ್ಯತ್ವವನ್ನು ಅವರಿಗೆ ಶಾಪವನ್ನು ಕೊಟ್ಟಿದ್ದಾರೆ. ಅಲ್ಲಿಂದ ಕೈಲಾಸ ಪರ್ವತಕ್ಕೆ ಹೋಗ್ತಾರಂತೆ. ಕೈಲಾಸ ಪರ್ವತಕ್ಕೆ ಹೋದ್ರೆ ಪಾರ್ವತೀ ದೇವಿಯ ಕ್ರೀಡಂತಂ ನಿಜ ಮಂದಿರೇ, ರುದ್ರದೇವರ ಹತ್ರ ಹೋಗ್ತಾರೆ.
ಪಾರ್ವತೀ ದೇವಿಯೊಟ್ಟಿಗೆ ಕೇಲಿಯನ್ನು ಮಾಡ್ತಾ ಕೂತ್ಕೊಂಡಿದ್ದರಂತೆ. ನ ಅಜಾನಾತ್ ಕಾಮುಕೋಹರಹ, ಗೊತ್ತಾಗ್ಲಿಲ್ಲಂತವ್ರಿಗೆ ಅಂತ ಹೇಳಿ. ನಾವು ಇದನ್ನ ಹಂಗೆ ಅರ್ಥವನ್ನು ಮಾಡ್ಕೊಳ್ಬಾರ್ದು, ಪುರಾಣಗಳಲ್ಲಿ ಹೇಳಿರೋದು. ಯಾಕೆಂದ್ರೆ ಬ್ರಹ್ಮದೇವರು, ರುದ್ರದೇವರು ಮನೋನಿಯಾಮಕರು. ಗೊತ್ತಿಲ್ಲ ಅಂತಲ್ಲ, ಸರ್ವೋತ್ತಮತ್ವ ತಿಳಿಸಬೇಕು ಅನ್ನೋ ಮೂಲ ಉದ್ದೇಶ. ಯಾಕೆಂದ್ರೆ ಭಾಗವತದಲ್ಲಿ ಹೇಳಬೇಕಾದ್ರೆ ಪುತ್ರೇತಿ ತನ್ಮಯತೆಯ ತರವೋಭಿನೇದು, ವೇದವ್ಯಾಸ ದೇವರು ಪುತ್ರ ಅಂತ ಕರೆದ್ರೆ ಎಲ್ಲಾ ಗಿಡ ಮರಗಳಿಂದ ಉತ್ತರ ಬಂತಂತೆ. ಅಂದ್ರೆ ಮನೋನಿಯಾಮಕರಾದ ರುದ್ರದೇವರು ಪ್ರತಿಯೊಂದು ವಸ್ತುವಿನಲ್ಲಿಯೂ ಕೂಡ ಇದ್ದು ಅದರಿಂದ ಉತ್ತರವನ್ನ ಪಡೆದುಕೊಳ್ತಾರೆ. ವಾಯುದೇವ ಪರಮಾತ್ಮ ಅಂತಂದ್ರೆ ಎಲ್ಲದರಲ್ಲಿಯೂ ಕೂಡ ವ್ಯಾಪ್ತರಾಗಿ ಇರ್ತಕ್ಕಂಥವರು. ಇವರು ಯಾಕೆ ಬಂದಿದ್ದಾರೆ ಅಂತ ಗೊತ್ತಾಗಲ್ಲ, ಭೃಗು ಮಹರ್ಷಿಗಳು ಗೊತ್ತಾಗಿದೆ, ಆದರೂ ಕೂಡ ಅವರು ಆಗತಂ ಸಾ ಮುನಿಂ ದೃಷ್ಟ ಪಾರ್ವತಿ ಲಜ್ಜಯಾವದತ್ತು. ಪಾರ್ವತೀ ದೇವಿ ಹೇಳ್ತಾರೆ ಬಿಡ್ರಿ ಅಂತ. ಆಗತೋ ಮುನಿಪುಂಗ, ಬ್ರಾಹ್ಮಣ ಬಂದಿದ್ದಾನೆ ಬಿಡ್ರಿ ಅಂತಂದ್ರೆ ಕ್ರೋಧಾತು ತಾಮ್ರ ವಿಲೋಚನ, ಸಿಟ್ಟು ಬಂತಂತೆ. ಅಂದ್ರೆ ಏಕಾಂತದಲ್ಲಿ ಇರಬೇಕಾದ್ರೆ ಇನ್ನೊಬ್ರು ಯಾವುದೋ ಒಬ್ಬ ವ್ಯಕ್ತಿ ಬಂದ ಅನ್ನುವ ಹಂತುಂ ಅಭ್ಯದ್ರವತ್ ಶೀಘ್ರಂ, ಆ ಋಷಿಯನ್ನೇ ಕೊಲ್ಲಬೇಕು ಅಂತ ಹೋಗ್ತಾ ಇದ್ದಾರೆ. ಋಷಿ ಅವರಿಗೆ ಪ್ರತಿಯಾಗಿ ಶಾಪವನ್ನು ಕೊಡ್ತಾ ಇದ್ದಾರೆ. ಏನಂತಂದ್ರೆ ನಿನ್ನ ಲಿಂಗ ಪೂಜೆ ಆಗಲಿ, ಇದರಿಂದಲೇ ನೀನು ಖ್ಯಾತಿಯನ್ನು ಹೊಂದಬೇಕು ಅಂತ ಹೇಳ್ತಾರೆ. ಇದ ನಂತರದಲ್ಲಿ ಎರಡಾಯ್ತು. ಯಾಕಂದ್ರೆ 3 ಜನ ಬ್ರಹ್ಮ ವಿಷ್ಣು ಮಹೇಶ್ವರರು. ಮಹೇಶ್ವರನ ಕೆಲಸ ಲಿಂಗ ಪೂಜೆಗೆ ಹೋಯಿತು. ರುದ್ರದೇವರು ಬ್ರಹ್ಮದೇವರು ಆಗಲಿಲ್ಲ. ಕೊನೆಗೆ ಉಳಿದವನು ಪರಮಾತ್ಮ. ಪರಮಾತ್ಮನ ಯಾಕಂದ್ರೆ 3 ಕಡೆಗಳಲ್ಲಿ ಪರಮಾತ್ಮನ ಇದಕ್ಕೆ ಹೋಗ್ತಾರೆ, ಹರಿಮಂದಿರಕ್ಕೆ, ವೈಕುಂಠಕ್ಕೆ ಹೋಗ್ತಾರೆ. ಅಲ್ಲಿಯೂ ಅದೇ ಪರಿಸ್ಥಿತಿ. ಬ್ರಹ್ಮದೇವರ ಹತ್ರ ಹೋದ್ರೂ ಸರಸ್ವತಿ ದೇವಿಯೊಟ್ಟಿಗೆ ಏಕಾಂತದಲ್ಲಿದ್ದು, ರುದ್ರದೇವರ ಹತ್ರ ಹೋದ್ರೂ ಪಾರ್ವತಿಯೊಟ್ಟಿಗೆ ಏಕಾಂತದಲ್ಲಿ, ಇಲ್ಲಿಗೆ ಬಂದ್ರೆ ಇಲ್ಲಿ ಏಕಾಂತದಲ್ಲೇ ಇದ್ದಾರೆ. ಯಾಕಂದ್ರೆ 2 ಸತಿ ಆಘಾತ ಆಗಿ ಹೋಗಿದೆ. ಯಾಕಂದ್ರೆ ಒಬ್ಬನು ಮುಖನೇ ಕೊಟ್ಟು ನೋಡ್ಲಿಲ್ಲ, ಎರಡನೇದವನು ಶಾಪ ಕೊಡ್ಲಿಕ್ಕೆ ಬಂದ. ಇಷ್ಟೆಲ್ಲ ಆಘಾತವನ್ನು ತಡ್ಕೊಂಡಿರುವ ವ್ಯಕ್ತಿ ಏನ್ ಮಾಡ್ತಾನೆ? ನೇರವಾಗಿ ಪ್ರಹಾರ, ಏನೂ ಮಾಡಲಿಲ್ಲಂತೆ. ತತ್ರ ಶಯ್ಯಾಗೃಹೇ ರಮ್ಯೇ ಶೇಷಮಂಚಕ ಶಾಯಿನಂ ಲಕ್ಷ್ಮ್ಯಾ ಸಮೇತಂ ದೇವೇಶಂ ದದರ್ಶ ಸಬೃಹುಸ್ತದ. ಮಾತೇ ಆಡ್ಲಿಲ್ಲಂತೆ. ಎದ್ದು ಹೋಗಿ ನೇರವಾಗಿ ಪರಮಾತ್ಮನ ಎದೆಗೆ ಉರಿತಾ ಇದ್ದಾನೆ ಅಂತ ಹೇಳಿ. ಏನ್ ಮಾಡಬೇಕು ಪರಮಾತ್ಮ? ಅವನು ಬ್ರಹ್ಮದೇವರು ತಟಸ್ಥರಾದರು, ರುದ್ರದೇವರು ಸಿಟ್ಟಿಗೆ ಎದ್ದು ಬಂದರು. ಇವು ನೋಡಿದ್ರೆ ಒದ್ರೆ ಅಪಾತ ಭಗವಾನ್ ಭಕ್ತಿಯ ಋಷಿಪಾದ ಸರೋರುಹೇ. ಭೃಗು ಋಷಿಗಳ ಪಾದಕ್ಕೆ ಪರಮಾತ್ಮ ನಮಸ್ಕಾರ ಮಾಡ್ತಾರೆ. ಪರಮಾತ್ಮನ ಮಾತುಗಳನ್ನು ಗಮನಿಸಬೇಕು. ಮಚ್ಚರೀರಂ ಕಠೋರಕಂ ಕಿಮರ್ಥಂ ಅತಾಡಯ. ಯಾಕಪ್ಪ ಒಂದೇ ಕಠೋರವಾದ ನನ್ನ ಶರೀರ? ಪರಮಾತ್ಮ ಹೇಳ್ತಾನೆ, ಪರಾಕೃತನಾದ ಶರೀರ ಒಂದು ಹೇಳುವಂತಹ ಮಾತು, ನಿನ್ನ ಕೋಮಲವಾದ ಪಾದಗಳಿಂದ ನನ್ನ ಕಠೋರವಾದ ಹೃದಯಕ್ಕೆ ಯಾಕೆ ಒದ್ಯಪ್ಪ? ಪಾದೌತೆ ಕೋಮಲೌ ದಿವ್ಯವು ಮಚ್ಚರೀರ ಸಮಾಗಮಾತ ಕಿಯದ್ ದುಃಖಂ ಸಮಾಪನ್ನವು. ಎಷ್ಟು ನೋವಾಯ್ತೋ ಏನೋ ನಿನ್ನ ಕಾಲಿಗೆ ಅಂತ ಕೇಳ್ತಾರೆ. ಅಷ್ಟೇ ಅಲ್ಲದೇನೆ ಅವನ ಪಾದವನ್ನು ತೊಳಿತಾರಂತೆ ಪರಮಾತ್ಮ. ಅಷ್ಟೇ ಹೇಳಲ್ಲ, ಬರೀ ಪಾದವನ್ನು ತೊಳಿಲಿಲ್ಲ ಅಂತ. ದಧಾರ ಶಿರಸಾ ಭಕ್ತ್ಯ ವಿಪ್ರಪಾದೋದಕಂ ಶಿವಂ. ತಾನೊಬ್ಬನೇ ಅಲ್ಲ, ಜಗೃಹೇ ಸಕುಟುಂಬಶ್ಚ, ಇಡೀ ತನ್ನ ಬಂಧು ಬಾಂಧವರನ್ನೆಲ್ಲ ಕರೆಸಿ ಅವ್ರಿಗೆಲ್ಲ ಪ್ರೋಕ್ಷಣೆ ಮಾಡ್ತಾನಂತೆ, ಮನೆಗೆಲ್ಲ ಪ್ರೋಕ್ಷಣೆ ಮಾಡ್ತಾನೆ ಅಂತ ಹೇಳಿ. ಇದು ಪರಮಾತ್ಮ ತಾನು ನಮಗೆ ತೋರಿಸಿಕೊಟ್ಟ ಕ್ರಮ. ಒಬ್ಬ ಬ್ರಾಹ್ಮಣ ಮನೆಗೆ ಬಂದ್ರೆ ಹೇಗಿರ್ಬೇಕು ನಮ್ಮ ಪ್ರವೃತ್ತಿ? ನಾನು ಸಕಲ ಶಾಸ್ತ್ರಜ್ಞನಾಗಿದ್ದೇನೆ, ಬಂದಿರೋನು ಎಕ್ಕಷ್ಟಿದ್ ವ್ಯಕ್ತಿ ಅನ್ನೋ ಭಾವನೆ ಇರಬಾರ್ದು. ಪರಮಾತ್ಮ ಎಲ್ಲ ಇಡೀ ಪ್ರಪಂಚಕ್ಕೆ ಅವನು ನಿಯಾಮಕ. ಆದರೂ ಕೂಡ ಮನೆಗೆ ಬಂದ ಬ್ರಾಹ್ಮಣನ ಯಾವ ರೀತಿ ನಡೆಸ್ಕೊಂಡ್ರು? ಅವನು ಬೈದ ಅಂತ ಸುಮ್ಮನೆ ಹೇಳ್ರಿ, ನಾವು ಬೈಲಿಕ್ಕೆ ಬಂದಿರಬಹುದು. ಎದುರುಗಡೆಗೆ ಬಂದಿರೋನು ಬ್ರಾಹ್ಮಣ ಅಂತಂದ್ರೆ ನಮ್ಗೆ ಹೊಡಿತಿರ್ಬೋದು, ಬೈತಿರ್ಬೋದು. ಒಳ್ಳೇದಕ್ಕೆ ಬರೋ ತುಂಬಾ ಅಪರೂಪ ಮನೆಗಳಿಗೆ ಇವಾಗ.
ಏನಾದ್ರೂ ಕೂಡ ನಮ್ಮ ಮೇಲೆ ಇಟ್ಕೊಂಡೇ ಬಂದಿರ್ತಾರೆ, ಬಂದವ್ರನ್ನ ಯಾವ ರೀತಿ ನೋಡ್ಕೊಳ್ಬೇಕು ಅನ್ನೋದನ್ನು ತೋರಿಸಿಕೊಡ್ತಾನೆ. ಶಿರಸ ಭಕ್ತ್ಯ ವಿಪ್ರಪಾದೋದಕಂ ಶಿವಂ. ಹೊಡೆದ್ರು ಬೈದ್ರು ಅವರ ಮುಂದೆ ನಮ್ಮ ಪ್ರತಿಕ್ರಿಯೆ ಹೇಗಿರ್ಬೇಕು? ಯಾಕಂದ್ರೆ ಅವರಲ್ಲಿರ್ತಕ್ಕಂತಹ ವ್ಯಕ್ತಿ, ಅವನ ವ್ಯಕ್ತಿತ್ವವನ್ನು ಗಮನಿಸ್ಕೊಳ್ಬೇಕು. ಅವನಲ್ಲಿರುವ ಪರಮಾತ್ಮ ಅವನಲ್ಲಿದ್ದಾನೆ. ಶುನಿ ಚೈವ ಶ್ವಪಾಕೇಚ ಪಂಡಿತಾ ಸಮದರ್ಶಿನಃ ಅಂತ ಏನು ಕೃಷ್ಣ ಪರಮಾತ್ಮ ಭಗವದ್ಗೀತೆಯಲ್ಲಿ ಹೇಳಿದ್ದಾನೆ. ಬ್ರಾಹ್ಮಣೇ ಗವಿಹಸ್ತಿನಿ ಶುನಿ ಚೈವ ಶ್ವಪಾಕೇಚ. ಎಲ್ಲರಲ್ಲಿಯೂ ಕೂಡ ಪರಮಾತ್ಮ ಇದ್ದಾನೆ ಅನ್ನುವ ಚಿಂತನೆಯನ್ನು ಮಾಡಿಕೊಂಡು ಅವರಿಗೆ ಅದೇ ರೀತಿಯಾಗಿ ಪ್ರತಿಕ್ರಿಯೆಯನ್ನು ಕೊಡಬೇಕು. ಹೇಳ್ತಾನೆ, ವಿಬುಧಾಹ ದರ್ಶನೇನೈವ ಪುರಂತಿ ಚ ಜಗತ್ರಯಂ. ಬ್ರಾಹ್ಮಣರ ದರ್ಶನ ಆದ್ರೆ ಸಾಕು, ಇಡೀ ಪ್ರಪಂಚವನ್ನ ಅವರು ಪ್ರಪಂಚಕ್ಕೆ ಅನುಗ್ರಹವನ್ನು ಮಾಡ್ತಾ ಇದ್ದಾರೆ. ಋಷೀಣಾಂ ಅಗ್ರಜಾತೀನಾಂ ಸಭಾಯಾಂ ಸರ್ಷಿಸ್ತದ. ಇಷ್ಟು ಮಾಡಿಸ್ಕೊಂಡಲ್ಲ ಅವನಿಗೆ ನಿರ್ಣಯ ಆಯ್ತು. ಅಂದ್ರೆ ಒಬ್ಬ ವ್ಯಕ್ತಿಗೆ ಹೊಡೆದರೂ ಬೈದರೂ ಒಂದೇ ರೀತಿಯಾಗಿರ್ತಾನೆ ಅಂತಂದ್ರೆ ಅವನಲ್ಲಿರುವ ಕ್ಷಮಾಗುಣ ಅಥವಾ ದಯಾಗುಣ ಎಷ್ಟಿರಬಹುದು ಅಂತ ಆಲೋಚನೆ ಮಾಡಿ ಇವನು ಸರ್ವೋತ್ಕೃಷ್ಟ ಅಂತ ನಿರ್ಣಯವನ್ನು ಮಾಡ್ತಾನೆ. ಎಲ್ಲರಿಗೂ ಹೇಳ್ತಾನೆ, ಸರ್ವಾನ್ನ ಹರಿಹಿ ಸರ್ವೋತ್ತಮ ಸ್ವಯಂ. ಹರಿ ಸರ್ವೋತ್ತಮತ್ವ ಜ್ಞಾನವನ್ನ ಜಗತ್ತಿಗೆ ಭೃಗು ಮಹರ್ಷಿಗಳು ತೋರಿಸಿಕೊಟ್ಟಿದ್ದಾರೆ. ನಂತರ ರಮಾದೇವಿ ತತಃಪರಂ ವಿಧಿವಾಯು ತದಂತೆ ಚ ತದಂತೆ ಸರ್ವಪೂರ್ವಕಾಹ. ಬ್ರಹ್ಮದೇವರು ನಂತರದಲ್ಲಿ ರುದ್ರಾದಿ ದೇವತೆಗಳು. ಆದ್ದರಿಂದ ಈ ರೀತಿಯಾಗಿ ತರತಮಾಹ ಜ್ಞೇಯ, ಅವರ ತಾರತಮ್ಯವನ್ನು ಚಿಂತನೆಯನ್ನು ಮಾಡಬೇಕು. ಹೀಗೆ ಹರಿಂ ನಿಶ್ಚಿತ್ಯ ಸರ್ವೇಶಂ. ಪ್ರಶ್ನೆ ಬಂದದ್ದು ಅಲ್ಲಿಗೆ, ಯಾರಿಗೆ ಯಜ್ಞವನ್ನು ಸಮರ್ಪಣೆಯನ್ನು ಮಾಡಬೇಕು ಅಂದ್ರೆ ಸರ್ವೋತ್ಕೃಷ್ಟ ದೇವತೆಗೆ. ಸರ್ವೋತ್ಕೃಷ್ಟ ದೇವತೆ ಯಾರು ಅಂದ್ರೆ ಅದು ಪರಮಾತ್ಮ, ಅವನಿಗೆ ಸಮರ್ಪಣೆಯನ್ನು ಮಾಡಬೇಕು ಅನ್ನೋದನ್ನ ನಿರ್ಣಯಿಸಿ ತೀರ್ಮಾನವನ್ನು ಮಾಡ್ತಾರೆ. ಇದು ಭೂಲೋಕದಲ್ಲಿ ನಡೀತ ಘಟನೆ, ಆದ್ರೆ ವೈಕುಂಠದಲ್ಲಿ ಕೆಲಸ ನಿಲ್ಲಿಲ್ಲ ಅಂತ ಹೇಳ್ತಾರೆ. ರಮಾದೇವಿ ಅವಳು ಹೇಳ್ತಾಳೆ, ನನಗೆ ಸೀಟಿಗೆ ತೊಂದರೆ ಆಗಿದೆ, ಇವಾಗ ನನ್ನ ಸೀಟ್ ಅದು ವಕ್ಷಸ್ಥಳ, ಅದಕ್ಕೆ ಇನ್ನೊಬ್ಬ ಬಂದು ಆಕ್ರಮಣ ಮಾಡಿ ಹೊಡಿತಾನೆ, ಅದಕ್ಕೂ ತಡ್ಕೊಳ್ತಿದ್ದೆ ನಾನು, ಆದ್ರೆ ಅವ್ರ ಪಾದ ತೊಳೆದು ಕಳಿಸ್ತಿರಲ್ಲ ನೀವು ಅಂತ ಹೇಳಿ. ಒದ್ದವನ್ಗೇನಾದ್ರೂ ಕೂಡ ಪ್ರತಿಕ್ರಿಯೆ ಹಾಗೆ ರೀತಿ ಕೊಟ್ಟಿದ್ರೆ ಸರಿ ಹೋಗ್ತಿತ್ತು. ಅವನ್ ಪಾದ ತೊಳೆದು ನೀವು ಹಾಕೊಳ್ಳೋದಲ್ದೆ ನನಗೆಲ್ಲ ಹಾಕಿ ಎಲ್ಲಾ ಕಡೆಗೆ ವ್ಯವಸ್ಥೆ ಮಾಡಿದ್ರಿ, ನಾನು ಇನ್ಮೇಲೆ ಈ ಜಾಗದಲ್ಲಿ ಇರಲ್ಲ ಅಂತ ಶುರು ಮಾಡಿದ್ರಿ. ತಾಡಿತೋಸಿ ಜಗನ್ನಾಥ ಹರ್ಷಿಣಾತ್ಮಂ ಜಗನ್ಮಯ ಮದಾಲಿಂಗ ಸ್ಥಳೇ ದೇವ ಪಾದೇನೈವ ಜಗತ್ಪತೆ. ಹಾಗಾಗಿ ನಾನಿಲ್ಲಿ ಇರೋದಿಲ್ಲ ಅಂತ ಹೇಳ್ತಾರೆ. ಕರವೀರ ಪುರಂ ದಿವ್ಯಂ ಗಚ್ಚಾಮಿ ಗರುಡಧ್ವಜ. ನಾನು ಹೊರಟು ಬಿಡ್ತೇನೆ ನನ್ನ ಜಾಗ. ಹೆಣ್ಣುಮಕ್ಕಳೆಲ್ಲರೂ ಕೂಡ ಸಿಟ್ಟಿಗೆದ್ರು ಹೋಗುವಂತ ಒಂದೇ ಒಂದು ಜಾಗ, ತಮ್ಮ ತವರು ಮನೆಗೆ ಹೋಗಬೇಕು ಅಂತ ಹೇಳಿ ಹೊರಡ್ತಾ ಇದ್ದಾಳೆ. ಪರಮಾತ್ಮ, ಲಕ್ಷ್ಮೀದೇವಿ ಇದ್ರೆ ಮಾತ್ರ ಪರಮಾತ್ಮ, ಲಕ್ಷ್ಮೀದೇವಿ ಇಲ್ಲ ಅಂದ್ರೆ ಪರಮಾತ್ಮ ಆ ಜಾಗದಲ್ಲಿ ಇರೋದಿಲ್ಲ ಅಂತ ಆಚಾರ್ಯರು ನಿರ್ಣಯದಲ್ಲಿ ಹೇಳ್ತಾರೆ. ಮೊದಲು ಲಕ್ಷ್ಮೀದೇವಿ ಎದ್ದು ಪ್ರಾರ್ಥನೆಯನ್ನು ಮಾಡ್ಕೊಳ್ತಾರಂತೆ, ಪರಮಾತ್ಮ ಎದ್ದೇಳು ಅಂತ ಪ್ರಾರ್ಥನೆಯನ್ನು ಮಾಡ್ಕೊಂಡು. ಅಂದ್ರೆ ಅವಳಿದ್ರೇನೆ ಮುಂದಿನ ಕೆಲಸ ಎಲ್ಲವೂ ಕೂಡ. ಹಾಗಾಗಿ 28ನೆಯ ಕಲಿಯುಗದಲ್ಲಿ, ದ್ವಾಪರದ ಅಂತಿಮ ಭಾಗ ಕಲಿಯುಗದಲ್ಲಿ ಪ್ರೇಮ ಕಲಹ ಎಂಬುದು ನಡೀತು ಎಂದು ತಿಳಿಸ್ತಾರೆ. ಇತಿ ಸಂಕಲ್ಪ್ಯ ಗೋವಿಂದ ಲೀಲಾಮಾನುಷ ವಿಗ್ರಹ ಮಾಯಾವಿ ಪರಮಾನಂದಂ ತ್ಯಕ್ವಾ ವೈಕುಂಠಮುತ್ತಮಂ ಸ್ವಾಮಿ ಪುಷ್ಕರಣಿ ತೀರೆ ರಮಯ ಸಹಮೋದತೆ. ಅಲ್ಲಿ ಕೆಳಗಿಳಿದು ಬರ್ತಾ ಇದ್ದಾನಂತೆ. ಎಲ್ಲಿಗೆ ಬಂದ? ವೆಂಕಟಾದ್ರಿಂ ಸಮಾಗತಃ. ಈ ಪರ್ವತಕ್ಕೆ ಬರ್ತಾ ಇದ್ದಾನೆ. ಎಲ್ಲಿದು ಅಂತ ತುಂಬಾ ಅದರದ್ದು ಚಕ್ಬಂದಿಯನ್ನು ತೋರಿಸಿಕೊಡ್ತಾರೆ, ಗಮನಿಸ್ಕೊಳ್ಬೇಕು. ಗಂಗಾಯಾಹ ದಕ್ಷಿಣೇ ದೇಶೇ ಯೋಜನಾನಾಂಶ ತತ್ರಯೇ. ಗಂಗೆಯಿಂದ ದಕ್ಷಿಣ ದಿಗ್ಭಾಗಕ್ಕೆ 300 ಯೋಜನ ದೂರದಲ್ಲಿ ಇತ್ತು. ಯಾವುದು ಅಂದ್ರೆ ಸುವರ್ಣಮುಖರಿ ಎನ್ನುವ ನದಿ. ಶುಕಸ್ಯ ವರದಾ ಪುಣ್ಯ ಅಗಸ್ತ್ಯ ಮುನಿ ಪೂಜಿತ. ಕೆಳಭಾಗದಲ್ಲಿ ಇವತ್ತಿಗೂ ಕೂಡ ಶುಕಾಚಾರ್ಯರ ಆಶ್ರಮವನ್ನು ತೋರಿಸ್ತಾರೆ. ಅಗಸ್ತ್ಯೇಶ್ವರನ ಸನ್ನಿಧಾನ ಇದೆ ಕೆಳಗಿನ ಪರ್ವತದ ಕೆಳಭಾಗದಲ್ಲಿ. ತಸ್ಸೈವ ಉತ್ತರ ದಿಗ್ಭಾಗೆ ರೋಷಾರ್ಥದ್ವಯ ಮಾತ್ರಕ್ಕೆ. ಅಲ್ಲಿ ಉತ್ತರ ದಿಗ್ಭಾಗದಲ್ಲಿ ಇರತಕ್ಕಂಥದ್ದು ಪರ್ವತ ಇದೆ, ವೆಂಕಟಗಿರಿ ಅಂತ ಹೇಳಿ. ಪುಣ್ಯಕಾನನ ಸುವರ್ಣಗಿರಿ ಅಂದ್ರೆ ಮೇರುವಿನ ಮಗ
ಸಾಕ್ಷಾತ್ ಶೇಷಾವತಾರೋಸೌ ಸರ್ವಧಾತು ವಿವರ್ಜಿತ ವಿರಾಜಿತ ಅಂತ. ಶೇಷದೇವರ ಅವತಾರ ಪರ್ವತ ಅಂತ. ಯಾಕಂದ್ರೆ ಪರಮಾತ್ಮ ಇರಬೇಕಾದ್ರೆ ಆಸನರಾಗಿ ಶೇಷದೇವರು ಇರಬೇಕು ಅನ್ನೋದು ನಿಯಮ. ಶೇಷ ಮಾರುತ ಸಂವಾದಾತ್ ಆಗತಃ ಪುಣ್ಯಕಾನನಃ. 100 ಯೋಜನ ಅಗಲವಾಗಿದೆ ಅಂತ ವಿಸ್ತೀರ್ಣದ್ರದ್ದು. 100 ಯೋಜನ. ಇವತ್ತಿನ ಯೋಜನ ಅನ್ನೋ ಶಬ್ದಕ್ಕೆ 8 ಕಿಲೋಮೀಟರ್ ಅಂತ ಒಂದು ಸಾಮಾನ್ಯವಾದ ಅರ್ಥ. 100 ಯೋಜನ ಅಂದ್ರೆ 80 ಅಲ್ಲ 800 ಕಿಲೋಮೀಟರ್ ದೂರದಲ್ಲಿ ಪೂರ್ತಿ ಪರ್ವತ ಇದೆ. ಹೆಂಗ್ ಬೇಕಾದ್ರೆ ಅಳಿಬೋದು. ಅದು ಯಾವ ಲೆಕ್ಕದಲ್ಲಿಯೂ ಗೊತ್ತಿಲ್ಲ. ಶತಯೋಜನ ವಿಸ್ತೀರ್ಣ 30 ಯೋಜನ ವಾಯತಃ. ಅವ್ರು ಹೇಳ್ಬಿಡ್ತಾರೆ ವದನಂ ವೆಂಕಟಗಿರಿ, ಮುಖ ಅದು ವೆಂಕಟಗಿರಿ. ನೃಸಿಂಹಾದ್ರಿಶ್ಚ ಮಧ್ಯಮ ಶ್ರೀಶೈಲ ಪುಚ್ಛಭಾಗ. ಶ್ರೀಶೈಲ ತನಕ ವ್ಯಾಪಿಸಿಕೊಂಡಿದೆ ಇಡೀ ಪರ್ವತ. ಎಲ್ಲ ಕ್ಷೇತ್ರಗಳಿಗೆ ಸಮಾನವಾಗಿರ್ತಕ್ಕಂಥದ್ದು, ಸರ್ವಧಾತುಗಳಿಂದ ತುಂಬಿರ್ತಕ್ಕಂಥದ್ದು. ಎಲ್ಲ ಗಿಡ ಮರಗಳೆಲ್ಲವೂ ಕೂಡ ಇದೆ. ಅದರಲ್ಲಿರೋ ಒಂದೊಂದು ಗಿಡ ಮರಗಳನ್ನು ನಾವು ಸಾಮಾನ್ಯ ಅಂತ ಅರ್ಥ ಮಾಡ್ಕೊಳ್ಬಾರ್ದು ಅಂತ ಹೇಳಿ. ತರವೋ ದೈವತಗಣಾಹ. ಅಲ್ಲಿರುವ ಒಂದೊಂದು ಗಿಡಗಳೂ ಕೂಡ ದೇವತೆಗಳು. ಅಲ್ಲಿರುವ ಒಂದೊಂದು ಮೃಗಗಳೂ ಕೂಡ ಮುನಿಪುಂಗವರು. ಪಕ್ಷಿಗಳೆಲ್ಲರೂ ಕೂಡ ಪಿತೃದೇವತೆಗಳಿದ್ದಾರೆ. ಪಾಷಾಣಗಳು ಅಂದ್ರೆ ಯಕ್ಷ ಕಿನ್ನರರು ಅಂತ ಆಲೋಚನೆಯನ್ನು ಮಾಡ್ರಿ ಅಂತ ಹೇಳ್ತಾರೆ. ಹೀಗೆ ಆ ಪರ್ವತ ಎಲ್ಲ ದೇವತೆಗಳ ನಿತ್ಯ ಸನ್ನಿಧಾನಯುಕ್ತವಾಗಿರ್ತಕ್ಕಂಥದ್ದು. ವ್ಯಾಸರಾಜರ ಜೀವನದಲ್ಲಿ ನಾವು ಕೇಳ್ತೇವೆ, ಅವರು ಬೆಳಿಗ್ಗೆ ಪೂಜೆಗೋಸ್ಕರ ಹೋಗಿ ಮತ್ತು ವಾಪಸ್ ಬರ್ತಾ ಇದ್ದಂತೆ ಕೆಳಭಾಗಕ್ಕೆ. ಯಾಕೆಂದ್ರೆ ಆ ಪರ್ವತದಲ್ಲಿ ಆಶೌಚಾದಿಗಳನ್ನು ಯಾವುದನ್ನು ಶೌಚಾಚಮನಾದಿಗಳನ್ನು ಮಾಡ್ತಾ ಇರಲಿಲ್ಲ. ಯಾಕೆಂದ್ರೆ ಅಷ್ಟು ಪವಿತ್ರವಾದ ಸ್ಥಳ ಅದು. ಮತ್ತು ವಾಪಸ್ ಬಂದು ಕೆಳಗಡೆಗೆ ಏನಿದ್ರು ಆ ಪರ್ವತವನ್ನ ಕೆಳಗೆ ಇಳಿದ ಮೇಲೆ ಎಲ್ಲ ಪ್ರಕ್ರಿಯೆಗಳು ನಡೆಸುವಂಥದ್ದು. ಅಷ್ಟು ಆ ಪರ್ವತ ಅಂದ್ರೆ ಅದರಲ್ಲಿ ಒಂದೊಂದು ಘಟನೆಗಳು ಅಲ್ಲಲ್ಲಿ ಒಂದು ಪುಸ್ತಕವನ್ನೇ ಬರೆದಿದ್ದಾರೆ ಇತ್ತೀಚೆಗೆ. ಅಹಂಕರ್ತ ಹರಿಃಕರ್ತ ಅಂತ ಒಂದು ಪುಸ್ತಕ, ಪರ್ವತದ ಸಂಬಂಧಿಯಾಗಿ ಇತ್ತೀಚೆಗೆ ನಡೆದಿರೋ ಘಟನೆಗಳನ್ನೆಲ್ಲವನ್ನು ಕೂಡ ಉಲ್ಲೇಖವನ್ನು ಮಾಡ್ತಾರೆ. ಅದರಲ್ಲಿ ಎಲ್ಲವೂ ಕೂಡ ಪರಮಾತ್ಮನ ಇಚ್ಛೆ ಇಲ್ಲದೆ ಏನೂ ನಡೆಯಲ್ಲ. ತೇನ ವಿನಾತನ ಅವ್ರು ಹೇಳ್ತಾರೆ ಪರ್ವತ ಆ ಪುಸ್ತಕದಲ್ಲಿ. ಯಾರು PVRK ಪ್ರಸಾದ್ ಅವ್ರದ್ದು ಯಾರು ಬರ್ದಿರೋದು ಅದನ್ನ. ತುಂಬಾ ಅನೇಕ ಸೂಕ್ಷ್ಮವಾದ ವಿಚಾರಗಳು ಅದರಲ್ಲಿ, ಅಂದ್ರೆ ಅವರು ಅನುಭವಿಸಿರೋ ವಿಚಾರಗಳು. ಅದ್ರಲ್ಲಿ ಒಂದು ಸಣ್ಣ ಉದಾಹರಣೆಯನ್ನ ನೆನಪಾಗಿದ್ದನ್ನು ಹೇಳ್ತೇನೆ. ಆ ಪರ್ವತವನ್ನ ಅವ್ರದ್ದೊಂದು ಸಂಕಲ್ಪ. ಒಬ್ರು ದಂಪತಿಗಳು ನವವಿವಾಹಿತ. ಅವ್ರದ್ದು ಸಂಕಲ್ಪ ಏನಂದ್ರೆ ಮದುವೆ ಆದ ತಕ್ಷಣ ದೇವರ ದರ್ಶನ ಮಾಡಬೇಕು. ಮಧ್ಯಾಹ್ನ ಮದುವೆ ಆಗಿದೆ, ಹೊರಟು ಬಿಟ್ಟಿದ್ದಾರೆ. ಈಗೆಲ್ಲ ಡಬಲ್ ರೋಡ್ ಮಾಡಿದ್ದಾರೆ, ಹೋಗ್ಲಿಕ್ಕೆ ಒಂದು ರೋಡು ಬರ್ಲಿಕ್ಕೆ ಒಂದು ರೋಡು. ಆವಾಗ ಮಧ್ಯದಲ್ಲಿ ಗೇಟ್ ಹಾಕಿ ನಿಲ್ಲಿಸ್ಬಿಡ್ತಾ ಇದ್ರಂತೆ. ಬಿಡ್ತಾ ಇರಲಿಲ್ಲ. ಒಂದಿಷ್ಟು ಟೈಮ್ ಆದ್ಮೇಲೆ ಕ್ಲೋಸ್, ಈ ಕಡೆನೂ ಇಲ್ಲ ಆ ಕಡೆನೂ ಇಲ್ಲ. ಇವರು ಹೊರಟು ಬಿಟ್ಟಿದ್ದಾರೆ. ಇವ್ರ ಗಾಡಿ ಕೆಟ್ಟ ನಿಂತಿದೆ. ಯಾರು ಕೆಳಗಡೆಯಿಂದ ಬರೋರಿಲ್ಲ, ಹೋಗೋರೆಲ್ಲ ಹೋಗಾಗ್ಬಿಟ್ಟಿದೆ. ನಿಂತ್ಕೊಂಡೇ ಇದ್ದಾರಂತೆ. ರಾತ್ರಿಯ ಕಾಲ ಅಂದ್ರೆ ಅವತ್ತಿನ ಕಾಲದಲ್ಲಿ 9 ಗಂಟೆ ಅಂತ ಇಟ್ಕೊಳ್ಬಹುದು. ಹೋಗೋದಾದ್ರೆ ಈ PVRK ಪ್ರಸಾದ್ ಅವರು ಅಲ್ಲಿ ಅವಾಗ ಚೀಫ್ ಇಂಜಿನಿಯರ್ ಆದವರು, ಅವರು ಅದರಲ್ಲಿ ಉಲ್ಲೇಖ ಮಾಡ್ಕೊಳ್ತಾರೆ. ಆವಾಗ ಅಲ್ಲಿ ಮೇಲ್ಗಡೆಗೆ ಇವತ್ತೇನು ಸುಸಜ್ಜಿತವಾದ ಏನು ರಥ ಬೀದಿ ಇದೆ, ವ್ಯವಸ್ಥೆ ಎಲ್ಲ ಇದೆ, ಅದನ್ನ ನಡೆಸುವಂತಹ ಸಮಯ. ಅದೆಲ್ಲ ಕನ್ಸ್ಟ್ರಕ್ಷನ್ ಆಗ್ತಾ ಇತ್ತಂತೆ. ಅದಕ್ಕೋಸ್ಕರ ಇವರು ಅಕಸ್ಮಾತ್ ಆಗಿ ಆ ದಾರಿಯಲ್ಲಿ ಹೋದ್ರಂತೆ. ಅವ್ರಿಗೆ ಅದ್ರ ಪರ್ಮಿಷನ್ ಇರ್ತದೆ, ಯಾವ ಕಾಲಗಾದ್ರೂ ಬೇಕಾದ್ರೆ ಹೋಗ್ಲಿಕ್ಕೆ. ಅಕಸ್ಮಾತ್ ಆಗಿ ಹೋದ್ರಂತೆ. ಏನೋ ಮೇಲ್ಗಡೆ ಕೆಲಸ ಇದೆ ಅಂತ ಹೇಳಿ ಕಾರನ್ನು ಹೋಗ್ತಾ ಇದ್ದಾರೆ. ನೋಡಿದ್ರೆ ಅವ್ರ ಕಾರ್ ಕೆಟ್ಟು ನಿಂತಿದೆ. ಅವ್ರ ಮೇಲೂ ಹೋಗಿಲ್ಲ, ಕೆಳಗೂ ಹೋಗಿಲ್ಲ. ಅವ್ರು ಹೇಳ್ತಾರೆ, ನೀವು ನಿಂತಿರೋ ಸ್ಪಾಟ್ ಯಾವ್ದಿದೆ ಗೊತ್ತಾ ಅಂತ. ಅಲ್ಲಿ ನೀವು ನೋಡಿದಾಗ ಇತ್ತೀಚೆಗೆಲ್ಲ ಗಮನಿಸ್ತದೆ, ಇದು ಚಿರತೆಗಳು ಓಡಾಡುವ ಸಮಯ ಸ್ಥಳ, ಇದು ಇಲ್ಲಿ ಜಾಗೃತರಾಗಿರಿ ಅಂತ ಬೋರ್ಡ್ ಹಾಕಿರ್ತಾರೆ. ಈಗೂ ಹಾಕಿದ್ದಾರೆ, ಅದರಲ್ಲಿ ನೋಡ್ಬೋದು ತಿರುಪತಿಗೆ ಹೋಗಿ. ಆ ಜಾಗದಲ್ಲೇ ಇವರು ಕಾರ್ ಕೆಟ್ಟು ನಿಂತಿದೆ. ನವದಂಪತಿಗಳು ನಿಂತ್ಕೊಂಡಿದ್ದಾರೆ. ಅವ್ರು ಬಂದ್ರು ಅಂತ ಹೇಳಿ ಬದುಕೊಂಡಿದ್ದಾರೆ. ಅವ್ರು ಕರ್ಕೊಂಡು ಹೋಗಿ ದೇವರ ದರ್ಶನ ಮಾಡಿಸಿದ್ರು. ಈ ಘಟನೆ ನಡೀತು ಅಂತ ಹೇಳಿ. ಇದು ನನ್ನ ಕೆಲಸ ಅಲ್ಲ, ಇದು ನಾಹಂಕರ್ತ ಹರಿಕರ್ತ. ಇಲ್ಲದೆ ಇದ್ರೆ ಆ ದರ್ಶನವೂ ಆಗ್ತಿರಲಿಲ್ಲ. ಅವ್ರ ಸಂಕಲ್ಪ ಒಳ್ಳೇದಿದೆ, ಅವ್ರಿಗೆ ದಂಪತಿಗಳು ದೇವರ ದರ್ಶನ ಮಾಡಬೇಕು ಅನ್ನೋ ಸಂಕಲ್ಪ ಇದೆ. ಅಕಸ್ಮಾತ್ ಆಗಿ ದೇವರು ನನ್ನನ್ನು ಅಲ್ಲಿ ಕಳಿಸಿದ. ನಾನು ಬರದೇ ಹೋಗಿದ್ರೆ ಅವ್ರಿಗೆ ಏನಾಗ್ತಿತ್ತು ಪರಿಸ್ಥಿತಿ ಗೊತ್ತಿಲ್ಲ ಅಂತ. ಏನ್ ಮಾಡ್ಬೇಕು? ಇನ್ನೊಂದು ಘಟನೆ, ಅದು ಆ ಧ್ವಜಸ್ತಂಭದ ಘಟನೆಯನ್ನ ಉಲ್ಲೇಖವನ್ನು ಮಾಡ್ತಾರೆ ಅವ್ರ ಪುಸ್ತಕದಲ್ಲಿ. ಆ ಧ್ವಜಸ್ತಂಭ
ಇದನ್ನ ಮಾಡ್ಬಿಡೋಣ, ತುಂಬಾ ಅದು ಬೆಳ್ಳಿ ಕವಚ ಇದೆ, ಬೆಳ್ಳಿ ಕವಚ ಇತ್ತು, ಬಂಗಾರದ ಕವಚ ಮಾಡಬೇಕು, ಅಥವಾ ತುಂಬಾ ವರ್ಷ ಆಯ್ತು ಅದಕ್ಕೋಸ್ಕರ ಮತ್ತೊಮ್ಮೆ ಮಾಡಬೇಕು ಅಂತ ಕೆಲವೊಂದು ಸಂಕಲ್ಪವನ್ನು ಮಾಡಿ. ಕವಚ ತೆಗೆದಾಗಲೇ ಗೊತ್ತು ಏನಂತಂದ್ರೆ ಇಡೀ ಒಳಗಡೆ ಇರುವ ಧ್ವಜದ ಸ್ತಂಭ ಕೊಳೆತು ಹೋಗ್ಬಿಟ್ಟಿದೆ. ಶಿಥಿಲ ಅಂದ್ರೆ ತುಂಬಾ ಶಿಥಿಲ, ದಿವಸಗಳು ಉಳಿದಿಲ್ಲ. ಇನ್ನೇನು ಅದು ನವರಾತ್ರಿಗೆ ದಿವಸಗಳು ತುಂಬಾ ಕಡಿಮೆ ದಿವಸಗಳು ಉಳಿದಿದೆ. ಏನ್ ಮಾಡಬೇಕು? ಯಾರಿಗೆ ಇದು ಫಾರೆಸ್ಟ್ ಆಫೀಸರ್ಗೆ ಬೇಕು, ಅದು ಎಷ್ಟು 180 ಅಡಿ ಎತ್ತರ ಏನೋ ಇರ್ಬೇಕದು. ಅಷ್ಟು ಉದ್ದದ್ದು ಸಿಕ್ಕರೆ ಇಷ್ಟು ಕೆಳಗಡೆ ಹೋಗಿ ಮೇಲ್ಗಡೆಗೆ ಅಷ್ಟು ಕಾಣೋ ಲೆಕ್ಕದಲ್ಲಿ ಆಗ್ಬೇಕು. ಆಂಧ್ರದ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅಲ್ಲಿ ಹೇಳ್ತಾರೆ ಇಷ್ಟು ವರ್ಷ ಹಳೇದಾಗಿರ್ಬೇಕು ಮರ, ಇಷ್ಟು ಉದ್ದ ಇರಬೇಕು. ಸಿಗಲಿಲ್ಲಂತೆ ಆಂಧ್ರದ ಫಾರೆಸ್ಟ್. ಕೊನೆಗೆ ಕರ್ನಾಟಕದ ಇದರ ಹತ್ರ ಕೇಳಿ, ಬಾದಾಮಿ ಹತ್ರ ದಾಂಡೇಲಿ ಹತ್ರದಲ್ಲಿರೋ ಅದನ್ನು ತಗೊಂಡೇನೋ ಸಿಕ್ತು. ಇಲ್ಲಿಂದ ಅಲ್ಲಿ ತನಕ ಸಾಗಿಸೋದು ಹೇಳ್ರಿ, ಅಷ್ಟು ಉದ್ದ ಇರ್ಬೇಕಲ್ಲ. ಅವ್ ಕೊನೆಗೆ ಅವ್ನು ಡ್ರೈವರ್ ಬರ್ಕೊಳ್ತಾನೆ, ಇದು ನನ್ನ ಕೈಲಿ ಮಾಡ್ಲಿಕ್ಕಾಗಲ್ಲ ಅಂತಾನೆ ಹೇಳಿದ್ನಂತೆ. ಕೊನೆ ಹಂತದಲ್ಲಿ ದೇವರೇ ಮಾಡಿಸ್ಕೊಂಡು ತಗೊಂಡ್ಬಂದ್ರು. ಅಲ್ಲಿ ಮೇಲ್ ತನಕನೂ ಅದೇ ಹಂತದಲ್ಲಿ ಅದೇ ಅಷ್ಟೇ ಇದರಲ್ಲೇ ಹೋಗ್ಬೇಕಲ್ಲ, ಅದಕ್ಕೆ ಅಷ್ಟು ಉದ್ದ ಕಟ್ಟಾಗೋ ತರ ಅದೆಲ್ಲವೂ ಕೂಡ ದೇವರು ಮಾಡಿಸಿದ್ರು. ನನ್ನ ಕೈಲಿ ಇದನ್ನ ಎತ್ತಲಿಕ್ಕೆ, ನಾನು ಇದನ್ನ ಇವತ್ತು ನಾನು ಮಾಡ್ತೀನಿ ಅಂದ್ರೆ ನನ್ನ ಕೈಲಿ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ, ದೇವರು ಮಾಡಿಸ್ಕೊಂಡಿದ್ದಾನಂದ್ರೆ ಆಗಿದೆ ಇದು ಅಂತ ಹೇಳ್ತಾನೆ. ದಾಂಡೇಲಿಯಿಂದ ಅಲ್ಲಿಂದ ತಗೊಂಡ್ಕೊಂಡು ಹೋದ್ರು. ಅಂದ್ರೆ ಪರಮಾತ್ಮ ಇದ್ದಾನೆ, ಅದು ಪರಮಾತ್ಮ ಅಲ್ಲಿ ಏನ್ ನಡೆದ್ರು ಕೂಡ ಪರಮಾತ್ಮನಿಲ್ಲದೇನೆ ಏನೂ ಕೂಡ ನಡೆಯಲ್ಲ ಅನ್ನೋದು ಸ್ಪಷ್ಟ ನಿದರ್ಶನವಾಗಿ ಅಲ್ಲಿ ಕಾಣಿಸ್ತಕ್ಕಂಥದ್ದು ಆಗ್ತದೆ. ಆ ಸರೋವರದ ಬಗ್ಗೆ ಹೇಳ್ತಾರೆ. ಶಿಂಶುಮಾರ ಗಣಾಕೀರ್ಣಾ ಮಂಡೂಕ ಸ್ವರಹುಂಕೃತಾ ತೀರಜೈಹಿ ವೃಕ್ಷಸಂಘೈಶ್ಚ ತುಂಗೈಹಿ ಆಚುಂಬಿತಾಂಬರ ಗಂಗಾದಿ ಸರ್ವತೀರ್ಥಾನಾಂ ಜನ್ಮಭೂಮಿ ವಿರಾಜತೆ. ಈ ಸ್ವಾಮಿ ಪುಷ್ಕರಣಿ ನದಿ ಏನಿದೆ, ಸರೋವರ, ಎಲ್ಲ ತೀರ್ಥಗಳಿಗೆ ಜನ್ಮಭೂಮಿ ಇದು, ಉಗಮಸ್ಥಾನ ಇದು. ಧನುರ್ಮಾಸದಲ್ಲಿ ಶುಕ್ಲ ಪಕ್ಷದ ದ್ವಾದಶಿ ದಿವಸ ಅರುಣೋದಯ ಕಾಲಕ್ಕೆ ಕಾಂಕ್ಷಂತಿ ದೇವತಾ ಸರ್ವಾಹ ಮಜ್ಜನಂ ತಜ್ಜಲೇ ಶುಭೇ. ಆ ನದಿ, ಆ ಸರೋವರದಲ್ಲಿ ಸ್ನಾನ ಮಾಡ್ಲಿಕ್ಕೋಸ್ಕರವಾಗಿ ಕಾಯ್ತಾ ಇರ್ತಾರಂತೆ. ಧನುರ್ಮಾಸದ ಶುಕ್ಲ ಪಕ್ಷದ ದ್ವಾದಶಿ ದಿವಸ ಕಾಂಕ್ಷಂತಿ ಮನುಜಾಸ್ನಾನಂ ಇತಿ ಭೋ ಕಿಂ ವದಾಮಿತೆ. ದೇವಾನುದೇವತೆಗಳು ಕಾಯ್ತಾರಂತೆ. ಅಂತಹ ಪ್ರಸಿದ್ಧವಾದ ಸ್ಥಳ ಅದು. ಅಲ್ಲಿ ಶ್ರಾದ್ದವನ್ನು ಮಾಡಬೇಕು ಅಂತ ಹೇಳ್ತಾರೆ. ಅತ್ರ ಶ್ರಾದ್ದ ಕರ್ಮಾಣಿ ಪಿತॄಣಾಂ ಕುರುತೆ ದ್ವಿಜಾಹ ತೇಷಾಂ ಪೃಥುಗಣಾಃ ತುಷ್ಟಾಃ ನೃತ್ಯಂತಿ ಹರಿಮಂದಿರೇ ಸ್ನಾನ ದಾನೇನ ತತ್ತೀರ್ಥೇ ಮನುಜಾಃ ಭಾಗ್ಯಶಾಲಿನಃ. ಹಿಂದೆ ಶಂಖ ಅನ್ನುವ ಬ್ರಾಹ್ಮಣ ಆ ನದಿಯಲ್ಲಿ, ಆ ಸರೋವರದಲ್ಲಿ ಸ್ನಾನವನ್ನು ಮಾಡಿ ಅವನು ಒಳ್ಳೆಯ ಶಂಖ ಅನ್ನುವ ರಾಜ್ಯವನ್ನು ಪಡೆದಿದ್ದಾನೆ. ಆಂಗೀರಸರ ಮಗ ಒಬ್ಬನು ನಾರಾಯಣ ಅನ್ನೋನು ಆ ಸ್ವಾಮಿ ಪುಷ್ಕರಣಿ ನದಿಯ ಸರೋವರದಲ್ಲಿ ಸ್ನಾನವನ್ನು ಮಾಡಿ ಅವನು ಪರಮಾತ್ಮನ ಲೋಕವನ್ನೇ ಪಡೆದುಕೊಂಡಿದ್ದಾನೆ. ರಾಮದೇವರು ಕೂಡ ಸೀತೆಯನ್ನ ಅನ್ವೇಷಣೆ ಮಾಡಲಿಕ್ಕೋಸ್ಕರವಾಗಿ ಬಂದಾಗ ಈ ಸರೋವರದಲ್ಲಿ ಸ್ನಾನವನ್ನು ಮಾಡಿದ್ರು ಅಂತ ತಿಳಿಸ್ತಾರೆ. ತಸ್ಯಾಹ ಪಶ್ಚಿಮ ದಿಗ್ಭಾಗೆ ವರಾಹ ವದನೋ ಹರಿಹಿ ಧರಾ ಮಾಲಿಂಗ್ಯ ವಲ್ಮೀಕ ಆಸ್ತೆ ಪಿಪ್ಪಲರಾಜಿತೆ. ಇಂತಹ ತೀರ್ಥ 3 ಕೋಟಿ ತೀರ್ಥಗಳ ಜನ್ಮಸ್ಥಾನ ಅದು ಅಂತ ಹೇಳ್ತಾರೆ. ಅಲ್ಲಿ ಹತ್ತಿರದಲ್ಲಿ ವಲ್ಮೀಕ ಹುತ್ತ ಇದೆ. ಪರಮಾತ್ಮ ಮೇಲಿಂದ ಇಳಿದು ಬಂದಲ್ಲ, ಹುಡುಕ್ತಾ ಇದ್ದಾನಂತೆ, ನಾನು ಉಳ್ಕೊಳ್ಳೋ ಜಾಗ ಯಾವುದು ಅಂತ. ಅಲ್ಲಿ ಹುಣಸೆ ಮರ ಇತ್ತು. ಪರಮಾತ್ಮ ದಕ್ಷಿಣೆ ವಿಲಯಂ ವಿಮಲಂ ದಿವ್ಯಂ ವಲ್ಮೀಕಂ ದೃಷ್ಟವಾನ್ ಮುದ. ನಂಗೆ ಒಳ್ಳೆ ಜಾಗ ಸಿಕ್ತು ಅಂತಾರೆ. ಆ ಜಾಗದಲ್ಲಿ ವತ್ಸರಾಯುತಮಾಗತಂ. ವತ್ಸರಾಯುತ ಅಂದ್ರೆ 10,000 ವರ್ಷಗಳ ಕಾಲ ಪರಮಾತ್ಮ ಆ ಹುತ್ತದಲ್ಲಿ ಕುತ್ಕೊಂಡನು. ಈ ಕಲಿಯುಗದ ಮಾನದ ಪ್ರಕಾರ 10,000 ವರ್ಷಗಳ ಕಾಲ ಕುತ್ಕೊಂಡಿದ್ದಾನೆ. ಅತೀತೆ ದ್ವಾಪರೇ ಚೈವ ತಷ್ಟಾವಿಂಶತಿಮೇ ಖಲೌ ಅತೀತೆ ವತ್ಸರೇ ಕಶ್ಚಿತ್ ಚೋಳರಾಜ ನೃಪೋತ್ತಮ. ಆ ಕಾಲದಲ್ಲಿ ಚೋಳರಾಜ ಅಂತ ಒಬ್ಬನಿದ್ನು. ಭೂಲೋಕದಲ್ಲಿ ಅವನು ಆಳ್ತಾ ಇದ್ದ. ಒಳ್ಳೆ ಹಸುಗಳಂತವನಲ್ಲಿ.
ಒಳ್ಳೆ ಮಳೆ ಬೆಳೆ ಎಲ್ಲ ಚೆನ್ನಾಗಿತ್ತು. ದೇವರು ಇಲ್ಲ ಅಂತಂದ್ರೆ ಯಾರ ವ್ಯಾಪಾರಗಳು ನಡೀತಾರೆ. ಪರಮಾತ್ಮ ಇಲ್ಲ ಅಂತಂದ್ರೆ ಬ್ರಹ್ಮದೇವರು ಲಕ್ಷ್ಮೀದೇವಿ ಸುಮ್ಮನೆ ಇರ್ಲಿಕ್ಕೆ ಬಿಡಲ್ಲ. ಯಾಕಂದ್ರೆ ಅವಳದು ಮಧ್ವಯುಗದಲ್ಲಿ ಹೇಳ್ತಾರೆ, ಸ್ವಯಮಿಂದಿರೈವ ಪ್ರತಿಮಾನಕರಿ ಗೃಹಕರ್ಮ ಯತ್ರ ಕುರುತೆ ಸುತರಾಮ್ ಅಂತ ಹೇಳ್ತಾರೆ. ಮುಂದಿನ ಮಾತು ಗಮನಿಸ್ಕೊಳ್ಬೇಕು ನಾವು. ಅಪಿ ಕಿಂಕರಿಹಿ ದಶಶತೀ ಮಹಿಳಾ, 10,000 ಜನ ಮನೆ ಕೆಲಸದವ್ರು ಇದ್ರೂ ಕೂಡ ಗಂಡನ ಕೆಲಸವನ್ನು ತಾನೇ ಮಾಡ್ತಾ ಇದ್ಲು ಲಕ್ಷ್ಮೀದೇವಿ. ಗಂಡ 10,000 ವರ್ಷಗಳ ಕಾಲ ಸುಮ್ಮನೆ ಉಪವಾಸ ಕುತ್ಕೊಂಡಿದ್ದಾರೆ ಅಂದ್ರೆ ಲಕ್ಷ್ಮೀದೇವಿ ತಡ್ಕೊಳ್ಳಿಕ್ಕೆ ಆಗ್ಲಿಲ್ಲ ಅಂತ ಏನ್ ಮಾಡಿದ್ರು, ತಾನು ಕೆಳಗಿಳಿದ್ ಬಂತಾನು. ಆ ರಾಜನ ಒಂದು ಧೇನುವಿನ ಹಸುವಿನ ರೂಪವನ್ನ ಬ್ರಹ್ಮದೇವರು ತಗೊಂಡಿದ್ದಾರೆ. ರುದ್ರದೇವರು ತಾವು ಪರಮಾತ್ಮನ ಸೇವೆಯನ್ನು ಮಾಡಬೇಕು ಅಂತ ಕರುವಾಗಿದ್ದಾರಂತೆ. ಲಕ್ಷ್ಮೀದೇವಿ ಗೋಪಾಲಿಕೆಯಾಗಿ ಬರ್ತಾ ಇದ್ದಾಳೆ ಅಂತ ಹೋಗಿ ಈ ಹಸುವನ್ನ ಮಾರಾಟವನ್ನು ಮಾಡ್ತಾರಂತೆ. ಅವ್ರ ಕೆಲಸ ಏನು ಅಂತಂದ್ರೆ ಬ್ರಹ್ಮದೇವ ಹಸು ಅಲ್ಲಿ ಸೇರಿಸಿ ಹಾಲು ಕೊಡಬೇಕು ಅನ್ನೋದು ಅಷ್ಟೇ ಉದ್ದೇಶ ಆಗಿದೆ. ಹೇಳಬೇಕಾದ್ರೆ ಬಹಳ ಹಾಲು ಕೊಡ್ತದೆ ಇದು ಅಂತ ಮಾರಾಟ ಮಾಡೋರು ಅದನ್ನು ಹೇಳಲೇಬೇಕಲ್ಲ. ಒಳ್ಳೆ ಹಾಲು ಕೊಡ್ತದೆ ಎಷ್ಟು ಕೊಡ್ತದೋ ಗೊತ್ತಿಲ್ಲ, ಅಂತೂ ಹೇಳೋದಂತೂ ಹೇಳಬೇಕು. ಇದು ಹೇಳಿದ್ದು ಅವಳಿಗೂ ಆ ಚೋಳರಾಜನ ಆಸ್ಥಾನದಲ್ಲಿ ಅವರು ಒಳ್ಳೆ ಹಸುವನ್ನ ಸಾಕ್ತಾ ಇರುವಂಥವ್ರು ತಗೊಂಡ್ರಂತೆ. ಎಷ್ಟಿತ್ತು ಅಂದ್ರೆ 2,000 ಹಸುಗಳಿತ್ತಂತವ್ರು. ಧೇನುದ್ವಯ ಸಹಸ್ರೇಣ ಸಾಕಂ ಶ್ರೀ ವೆಂಕಟಾಚಲಂ. 2,000 ಹಸುಗಳನ್ನು ಕರ್ಕೊಂಡು ಹೋಗ್ತಾ ಇದ್ದ ಗೋಪಾಲಕ. ಅದರೊಟ್ಟಿಗೆ ಇದು ಹೋಯ್ತಂತೆ. ಅಲ್ಲಲ್ಲಿ ಹುಡುಕ್ತಾ ಇದ್ದಾರೆ, ಸಿಗಲಿಲ್ಲ ಅಂತ ಹೇಳ್ತಾರೆ. ಅಂದ್ರೆ ಬ್ರಹ್ಮದೇವರಿಗೆ ಪರಮಾತ್ಮನ ನಡೆನುಡಿಗಳು ಸ್ಪಷ್ಟವಾಗಿ ಗೊತ್ತಾಗಲ್ಲ. ಲಕ್ಷ್ಮೀದೇವಿ ಹೇಳ್ಬಿಡ್ತಾಳೆ, ಏನದು ಯತ್ಕನಿಷ್ಠಾಂಗುಲಿ, ಪರಮಾತ್ಮನ ಪಾದದ ಉಗುರಿನ ನಖದೂರಾಜದ ಅನಂತ ಸದ್ಗುಣಾನ್ನ ಗಣಯಂತ್ಯನಾರತಂ ಅಂತ ಅಲ್ಲಿ ಗಮನಿಸ್ಕೊಳ್ಬೇಕು. ಅನಾರತಂ ಗಣಯಂತಿ, ಎಡಬಿಡದೆ ಎಣಿಸ್ತಾ ಇದ್ರು ಕೂಡ ಇನ್ನೂ ಪರಮಾತ್ಮನ ಗುಣಗಳನ್ನು ತಿಳ್ಕೊಳ್ಳಿಕ್ಕಾಗಲಿಲ್ಲ, ಪರಮಾತ್ಮನ ವ್ಯಾಪಾರವನ್ನು ತಿಳ್ಕೊಳ್ಳಿಕ್ಕಾಗಲಿಲ್ಲ ಅಂತ ಹೇಳ್ತಾರೆ. ತತ್ರ ಸಮಾಜಿಘ್ರನ್ ಭೂತರೇಂದ್ರೇ ಶಾಕಪಿಂ ಚಿನೋತಿ ಸ್ಮ ಸರ್ವತ್ರ ಧೇನುರೂಪಿ ವಿಧಿಸ್ತತ. ಗೊತ್ತಾಯ್ತು, ವಲ್ಮೀಕಸ್ಥಂ ಹರಿಜ್ಞಾತ್ವ ತುತೋಷ ಮನಸಾ ವಿಧಿ. ದೇವರು ಕಂಡ ಅನ್ನೋ ಸಂತೋಷ ಮಾಡಿದ್ರೆ ಆನಂದ ಭಾಷ್ಪ ಬರ್ತದೆ. ಅದು ಹಾಲನ್ನೆಲ್ಲ ಪೂರ್ತಿ ಸುರಿಸ್ತಾ ಇದೆ ಅಂತ. ಜಗನ್ನಾಥ ಗಮನಿಸಬೇಕು, ಜಗನ್ನಾಥಸ್ಯ ಪ್ರೀತ್ಯರ್ಥಂ, ಪರಮಾತ್ಮ ತೃಪ್ತನಾಗಲಿ ಅನ್ನೋ ಒಂದೇ ಒಂದು ಕಾರಣಕ್ಕೋಸ್ಕರವಾಗಿ ಅಲ್ಲಿ ಎಲ್ಲ ಹಾಲನ್ನ ಸುರಿಸ್ತಾ ಇದ್ದಾರೆ. ಮಗನಿಗೋಸ್ಕರವಾಗಿ ತಗೊಂಡಿಲ್ಲಂತ ಅವಳು. ಯಾರು? ರಾಜನ ಹೆಂಡತಿ ರಾಣಿ ತನ್ನ ಮಗನಿಗೋಸ್ಕರವಾಗಿ ಹಾಲು ಬೇಕು ಅಂತ ಹೇಳಿ ತಗೊಂಡಿದ್ದು. ಯಾಕಂದ್ರೆ ಅಷ್ಟು ಹೊಗಳಿದ ಮೇಲೆ ಇಲ್ಲಿ ಹೊಸ ಥರದ್ದು ಯಾವುದೋ ಹೊಸ ಹಸು ಕಾಣಿಸ್ತಾ ಇದೆ, ಇದನ್ನು ತಗೊಳ್ಳೋಣ ಅಂತ ತಗೊಂಡಿದ್ರು. ಹಾಲೆಲ್ಲ ಅಲ್ಲಿ ಸುರಿಸ್ತಾ ಇದೆ. ಹೀಗೆ ಒಂದು ದಿವಸ ಆಯ್ತಂತೆ. ಗವಾಂಪಾಲಕ ದುರ್ಬುದ್ಧೆ ವಯೋಸ್ಯಾ ಕಿಂಕರೋಶಿರೇ, ಏನ್ ಮಾಡ್ತಾ ಇದ್ದೆ ಹಾಲನ್ನ ಅಂತ. ಏನು ಉತ್ತರ ಇಲ್ಲ, ಬಂದಿಲ್ಲ ಅಂತ ಅಷ್ಟೇ ಉತ್ತರ ಕೊಟ್ಟ. ತಗೊಂಡಿದ್ದು ಮಗನಿಗೋಸ್ಕರ, ಅದು ಕೆಲಸ ಆಗ್ತಾ ಇಲ್ಲ. ಹಿಂಗೆ 2 ದಿವಸ ಆಯ್ತು, 3 ದಿವಸ ಆಯ್ತು, ಆಗ್ತಾ ಇಲ್ಲ. ಇನ್ನೊಂದು ದಿವಸ ಕರೆಸಿಲ್ಲ, ಹಾಲೆಲ್ಲ ಗೊತ್ತಿಲ್ಲ. ಸಿಟ್ಟಿನಿಂದ ಬೈತಾಳಂತ. ತಂಬೋಕ್ಷಸೆ ಅಥವಾ ವತ್ಸಹ ಭುಂಕ್ತೇವ ವದಭೋದೃತಂ, ನೀನೇ ಕುಡಿತಾ ಇದೆಯಾ ಹಾಲು ಅಥವಾ ಕರು ಕುಡಿತಾ ಇದೆಯಾ? ಆವಾಗ ಅವನು ಉತ್ತರ ಕೊಡ್ತಾನೆ, ನನಗೆ ಗೊತ್ತಿಲ್ಲಮ್ಮ, ನಾನಂತೂ ಕುಡಿತಾ ಇಲ್ಲ, ಏನಾಗಿದೆಯೋ ನನಗೆ ಗೊತ್ತಾಗ್ತಾ ಇಲ್ಲ. ಹಸುನೇ ಕುಡಿತಾ ಇದೆಯೋ, ಕರು ಕುಡಿತಾ ಇದೆಯೋ, ಬೇರೆಯವ್ರು ಕುಡಿತಾ ಇದ್ದಾರೋ ನನಗಂತೂ ಗೊತ್ತಿಲ್ಲ. ಸಿಟ್ಟು ಬಂದ್ಬಿಡ್ತು. ಸಿಟ್ಟು ಬಂದ್ರೆ ಏನ್ ಮಾಡಬೇಕು? ಕೋಲು ತಗೊಂಡು ಆ ಹಗ್ಗ ತಗೊಂಡು ಹೊಡಿತಾ ಇದ್ದಾನಂತೆ. ತಾಡಯಾಮಾಸ ತಮ್ ಗೋಪಂ ರಜ್ಜುಬಿಹಿ ಚರ್ಮ ನಿರ್ಮಿತೈಹಿ, ಚರ್ಮದಿಂದ ನಿರ್ಮಿತವಾದ ಅದರಿಂದ ಹೊಡಿತಾ ಇದ್ದಾರೆ, ತಡ್ಕೊಳ್ಳಿಕ್ಕಾಗಲಿಲ್ಲ ಅಂತ ಹೇಳ್ತಾರೆ. ಮರುದಿವಸ ಬೆಳಿಗ್ಗೆ ಯಥಾ ಪ್ರಕಾರ ಹೋಗಬೇಕು. ಮಹರುದ್ರದೇವರು ಬ್ರಹ್ಮದೇವರು ಹಗ್ಗವನ್ನೇ ಬಿಚ್ಚಿದ್ದಾರೆ. ಸಂತೋಷ ಆಯ್ತಂತೆ, ಓಡಿ ಹೋಗ್ತಾ ಇದ್ದ. ಅವನೂ ಹೋದ್ನಂತೆ. ಎಲ್ಲಿಗೆ ಹೋದ? ಅದ್ರದ್ದು
ದಾರಿ ಗೊತ್ತಾಗಿತ್ತು ಬ್ರಹ್ಮದೇವರಿಗೆ, ಪರಮಾತ್ಮನನ್ನು ಹೊಂದುವ ದಾರಿ ಗೊತ್ತಾಗ್ಬಿಟ್ಟಿತ್ತು. ಸರಳವಾಗಿ ಹೋದ್ರು, ಆ ವಾಲ್ಮೀಕದ ಮೇಲೆ ಧಾರಾಕಾರ ಹಾಲು ಸುರಿಸ್ತಾ ಇದ್ರು. ಅವನಿಗೆ ಗೋಪಾಲ ಕೈಯಲ್ಲಿ ಯಾವಾಗಲೂ ಕೊಡ್ಲಿಕ್ಕೆ ಸಿದ್ಧವಾಗಿರ್ತದೆ. ಯಾಕಂದ್ರೆ ಅವ್ರ ಕೆಲಸನೇ ಅದು. ಆ ಕಡೆ ಅಲ್ಲಿ ಮೇಯಿಸ್ಲಿಕ್ಕೆ ಬಿಟ್ಟು ಇದರ ಮೇಲ್ಗಡೆಗೆ ಕಟ್ಟಿಗೆಗಳನ್ನೆಲ್ಲ ತರೋ ಕೆಲಸ, ಅದಕ್ಕೆ ರೆಡಿ ಇದ್ರು. ತಾಮ್ ದೃಷ್ಟ್ವಾ ಧೇನುಪೋ ಕೋಪಾತ್ ಕುಠಾರಂ ಹಸ್ತ ಮಾತ್ರಕಂ, ಕೈ ಎಷ್ಟು ಕುಠಾರ ಕೊಡಲಿ ಇತ್ತು. ಉದ್ಧತ್ಯ ತರಸಾ ತಸ್ಯಾಹ ವಧೋದ್ಯೋಗಂ ಸಮಾಚರತು, ಎತ್ತಿ ಹೊಡಿಬೇಕು. ಯಾಕಂದ್ರೆ ಅಲ್ಲಿ ಹೊಡೆಸ್ಕೊಂಡಿದ್ದಾನೆ, ಹಾಲು ಬಂದಿಲ್ಲ ಅಂತ. ಇದು ನೋಡಿದ್ರೆ ಇರೋ ಬರೋದನ್ನೆಲ್ಲ ಹಾಲು ಸುರಿಸ್ತಾ ಇದೆ ಅಲ್ಲಿ. ಅವನ ವಿನಾಕಾರಣ ಹೊಡೆಸ್ಕೊಂಡಲ್ಲ, ಆ ಸಿಟ್ಟಿತ್ತು. ಹೊಡೆದು ಬಿಡೋಣ ಅಂತ ಅವನು. ಆವಾಗ ಪರಮಾತ್ಮ ಹೇಳ್ತಾನೆ, ನಮೇ ಭಕ್ತ ಪ್ರಣಶ್ಯತಿ, ಯಾರಿಗೆ ಬೇಕಾದವರಿಗೂ ತೊಂದರೆ ಆಗಲಿ, ನನ್ನ ಭಕ್ತರು ಅಂತ ಯಾರಿದ್ದಾರೋ ಅವ್ರಿಗೆ ಯಾವತ್ತಿಗೂ ಯಾವುದೇ ವಿಧವಾದ ತೊಂದರೆಗಳು ಕೂಡ ಆಗಬಾರ್ದು ಅಂತ ಹೇಳಿ, ಸ್ವಭಕ್ತ ಹನನಂ ಲೋಕೆ ಸ್ವಾತ್ವಾರ್ಥಂ ಸಹತೇತು ಯಃ ಸಯೇವ ನರಕಂ ಭುಂಕ್ತೆ ಯಾವದಾ ಚಂದ್ರತಾರಕಂ, ನನಗೋಸ್ಕರ ಅದು ಕೊಡಿಸ್ಕೊಳ್ಳೋದು ಬೇಡ ಅಂತ ಹೇಳಿ ಆ ಪೆಟ್ಟನ್ನ ತಾನು ಸ್ವೀಕಾರವನ್ನು ಮಾಡ್ತಾನೆ. ಹೇಳ್ತಾನೆ, ಏಕೇನ ತುಳಸಿ ಮಾತ್ರ ದಲೇನಾಪಿ ನರೋತ್ತಮಃ ಪೂಜಯೇತು ಭಕ್ತಿ ಭಾವೇನ ತಂ ರಕ್ಷಾಮೀತಿ ಮತ್ಪಣಃ. ದೇವರ ಪ್ರತಿಜ್ಞೆ ಅಂತಿದು. ಭಕ್ತಿಯಿಂದ ಒಂದೇ ಒಂದು ತುಳಸಿ ದಳವನ್ನು ಏರಿಸಿರಿ, ಭಕ್ತಿಯಿಂದ ಅಂಥವ್ರನ್ನ ಕಾಪಾಡ್ತೇನೆ ಅನ್ನೋದು ನನ್ನ ಪ್ರತಿಜ್ಞೆ. ನನಗೋಸ್ಕರವಾಗಿ ಹಾಲನ್ನು ಸುರಿಸ್ತಾ ಇದೆ, ಅದನ್ನು ರಕ್ಷಣೆ ಮಾಡಲ್ವಾ ಅಂತ ಹೇಳಿ, ಸ್ವಯಂ ದಧಾರ ತದ್ಘಾತಂ ಮೌಲೋಸ್ವೇಚ ಜಗತ್ಪತಿ, ಆ ಪೆಟ್ಟನ್ನು ತಾನು ತಗೊಂಡಂತೆ. ಯಾಕೆಂದ್ರೆ ಅದು ಭಕ್ತಿ. ನಾವೇನು ಸಮರ್ಪಣೆಯನ್ನು ಮಾಡ್ತೇವೆ, ಸಮರ್ಪಣೆ ಮಾಡೋದು ಮುಖ್ಯ ಅಲ್ಲ, ಅದರ ಹಿಂದೆ ಇರುವ ಭಕ್ತಿ ಮುಖ್ಯ ಅಂತ ತೋರಿಸಿಕೊಡ್ತಾರೆ. ರುಕ್ಮಿಣಿ ಸತ್ಯಭಾಮಾದೇವಿಯರು ಇಬ್ಬರೂ ಕೂಡ ಪರಮಾತ್ಮನನ್ನು ಇದನ್ನು ಮಾಡಬೇಕು ಅಂತ ನಿರ್ಣಯವನ್ನು ಮಾಡ್ತಾರೆ. ತುಲಾಭಾರವನ್ನು ಮಾಡಬೇಕು ಅಂತ. ಸತ್ಯಭಾಮಾದೇವಿಗೆ ಅಹಂಕಾರ ಇತ್ತು. ಏನು ಅಂತಂದ್ರೆ, ನಾನು ರಾಜನ ಮಗಳು. ತುಲೆಯಲ್ಲಿ ಕೂಡಿಸ್ತಾರೆ, ಒಂದು ಕಡೆಗೆ ಕೃಷ್ಣನನ್ನ, ಒಂದು ಕಡೆಗೆ ಎಲ್ಲ ಬೆಳ್ಳಿ ಬಂಗಾರ ತಾನು ತಂದಿದ್ದು ಅಪ್ಪನ ಮನೆಗೆ ಎಲ್ಲ ಇಡ್ತಾರಂತೆ. ಪರಮಾತ್ಮ ಅದಕ್ಕೆ ಒಗ್ಗಲಿಲ್ಲಂತೆ. ರುಕ್ಮಿಣೀ ದೇವಿ ಗೊಲ್ಲರ ಮಗಳವಳು. ಒಂದೇ ಒಂದು ತುಳಸಿ ದಳವನ್ನ ಪರಮಾತ್ಮ ಇದರ ಮೇಲೆ ಇಡ್ತಾ ಇದ್ದಾಳೆ. ಪೂರ್ತಿ ಭಕ್ತಿಯ ಭಾರದಿಂದ ಪರಮಾತ್ಮ ಮೇಲೆ ಇರ್ತಾನೆ ಅಂತ. ಅವರಿಬ್ಬರೂ ಕೂಡ ಲಕ್ಷ್ಮೀದೇವಿಗೆ ಅಹಂಕಾರ ಇತ್ತು ಅನ್ನೋದನ್ನು ಚಿಂತನೆಯನ್ನು ಮಾಡಬಾರ್ದು ಇದರಲ್ಲಿ. ಅದೇನಂದ್ರೆ ಲೋಕರೂಢಿ, ಭಕ್ತಿಗೆ ಪರಮಾತ್ಮ ಒಲಿತಾನೆ ಅನ್ನೋದನ್ನು ತೋರಿಸಿಕೊಟ್ಟಿದ್ದಾರೆ. ಹಾಗೆ ಇಲ್ಲಿಯೂ ಕೂಡ ಭಕ್ತಿಗೋಸ್ಕರವಾಗಿ ಹಾಲು ಕೊಟ್ಟಿತ್ತು, ಆ ಭಕ್ತಿಯನ್ನು ತೋರಿಸಿತ್ತಲ್ವ. ನಮೇ ಭಕ್ತ ಪ್ರಣಶ್ಯತಿ, ನನ್ನ ಭಕ್ತರನ್ನು ಕಾಪಾಡಬೇಕು ಅನ್ನುವ ಒಂದೇ ಒಂದು ಉದ್ದೇಶಕ್ಕೋಸ್ಕರ ತಾನು ಅದನ್ನ ಸ್ವೀಕಾರ ಮಾಡ್ತಾನೆ. 7 ತಾಳೆಯ ಮರದಷ್ಟು ರಕ್ತ ಚಿಮ್ಮುತ್ತದೆ. ಎಲ್ಲಿದೆ ರಕ್ತ? ಅಪ್ರಾಕೃತನಾಗಿರ್ತಕ್ಕಂತಹ ಪರಮಾತ್ಮನ ಶರೀರ, ಆದರೂ ಕೂಡ ತೋರಿಸಿಕೊಡ್ತಾರಂತೆ. ಆ ರಕ್ತ ಚಿಮ್ಮಿದ್ದು ನೋಡಿಯೇ ಸತ್ತು ಹೋಗ್ಬಿಡ್ತಾರೆ. ಯಾರು? ಗೋಪಾಲಕ. ಕೆಳಗಡೆ ಇಳಿದು ಬರ್ತದೆ ಅಂತ ಇದು ಗೋವು ಬಂದು ಹೊರಳಾಡ್ತದಂತೆ ರಾಜನ ಮನೆ ಮುಂದೆ. ಅದು ಸೂಚನೆಗಳು, ಏನೋ ಅಶುಭ ಸೂಚನೆ ಅಂತ ಅರ್ಥ. ಸುಮ್ಮನೆ ಗೋವುಗಳು ಒದರ್ತಾ ಇದ್ದರೆ, ಗೋವುಗಳ ಬಗ್ಗೆ ಒಂದು ಕಡೆಗೆ ಹೇಳ್ತಾರೆ ಏನು ಅಂತ, ಅವು ಸೂಚನೆಯನ್ನು ಕೊಡ್ತವೆ. ಯಜಮಾನನಿಗೆ ಆಗಬೇಕಾದ ತೊಂದರೆಗಳು ಮೊದಲು ನನಗಾಗಲಿ ಅಂತ ಕೇಳ್ಕೊಳ್ತವೆ ಗೋವುಗಳೆಲ್ಲವೂ ಕೂಡ. ಇವತ್ತೇನಾದ್ರೂ ಯಜಮಾನಿಗೆ ಒಂದು ತೊಂದರೆ ಬರ್ತಾ ಇತ್ತಂದ್ರೆ, ಅವನ ರಕ್ಷಣೆಯನ್ನು ಮಾಡಿದ್ರೆ ಆ ತೊಂದರೆ ಮೊದಲು ನನಗೆ ಬರಲಿ ಅಂತ ಕೇಳ್ಕೊಳ್ತಾವಂತೆ ಮನಸ್ಸಿನಲ್ಲಿ. ಅಷ್ಟು ಗೋವುಗಳು ಮನುಷ್ಯರಿಗೆ ಬಾಂಧವ್ಯವನ್ನು ತೆಗೆದುಕೊಂಡಿರ್ತಾರೆ. ಹಾಗಾಗಿ ಆ ವಿಲಲಾಪ ಹೊರಳಾಡ್ತಾ ಇತ್ತಂತೆ. ಹೊರಳಾಡಿದ ಮೇಲೆ ಅರ್ಥ ಆಯ್ತು, ಏನೋ ಆಗಿದೆ ಇದು. ಹೋಗಿ ರಾಜನೇ ಬರ್ತಾನೆ, ನೋಡ್ತಾನೆ, ದೇವರಿಗೆ ವಿನಾಕಾರಣ ಪಾಪಿಷ್ಟೋಸಿ ದುರಾಚಾರ ಅಂತ ಬಿಟ್ಟು, ನೀನು ಪಾಪಿಷ್ಠ, ದುರಾಚಾರ, ಯಾಕೆಂದ್ರೆ ಗೋಪಾಲಕರನ್ನು ಕೊಂದ್ಯಲ್ಲ, ವಿಚಾರ ಮಾಡದೇನೆ ಬೈತಾನೆ. ಅಂದ್ರೆ ಬೈಬೇಕಾದ್ರೂ ಕೂಡ ಯುಕ್ತಾಯುಕ್ತಗಳನ್ನು ವಿಚಾರ ಮಾಡಬೇಕು. ವಿಚಾರ ಮಾಡದೇನೆ ಬೈದಿರೋದ್ರಿಂದ
ಪರಮಾತ್ಮ ಅವನಿಗೆ ವಾಪಸ್ ಅವನಿಗೆ ಶಾಪವನ್ನು ಕೊಡ್ತಾನೆ. ಏನಂತಂದ್ರೆ, ನೀನು ಯಜಮಾನ ಗೃಹೇಯಸ್ತು ನ ವಿಚಾರ ಪರೋ ಭವೇತು ಸ್ತ್ರೀಪುತ್ರಾತಿ ಕೃತಂ ಕರ್ಮ ತಸ್ಯಾನಿಷ್ಟಕರಂ ವಿದುಹು ಅಂತ ಹೇಳ್ತಾರೆ. ಮನೆಯಲ್ಲಿ ಯಜಮಾನ ವಿಚಾರಪರನಾಗಿರ್ಬೇಕು. ಅವನು ಮಾಡಲಿಲ್ಲ ಅಂತಂದ್ರೆ ಹೆಂಡತಿ ಮಕ್ಕಳು ಏನೇ ತಪ್ಪು ಮಾಡಿದ್ರು ಎಲ್ಲವೂ ಕೂಡ ಅವನಿಗೆ ಎಫೆಕ್ಟ್ ಆಗ್ತದೆ. ಹೀಗಾಗಿ ನೀನು ವಿಚಾರವನ್ನು ಮಾಡದೇನೆ ನನಗೆ ಬೈದಿದ್ದಿ, ನಾನು ಅನಾಥ ಭುಕ್ತಿಹೀನ, ಅದು ಹಾಲು ಕೊಟ್ಟಿದೆ, ಅದಕ್ಕೆ ಪಡಿಬೇಕಾಗಿರೋ ಪೆಟ್ಟನ್ನು ನಾನು ತಗೊಂಡಿದ್ರೆ ಅವನು ಸಹಜವಾಗಿ ಸತ್ತಿರೋದು ಅಂತ ಹೇಳಿದಾಗ, ವಿಷಾಚೋ ಭವ ದುರ್ಬುದ್ಧೆ ಮಧುಕ್ಕಾಧಾನ ಕರ್ಮಣ, ದೇವರು ಅವರಿಗೆ ಶಾಪವನ್ನು ಕೊಡ್ತಾ ಇದ್ದಾನೆ, ವಿಷಾಚಿ ಆಗ್ಬೇಕು ನೀನು. ಇತ್ತಂ ಶಪ್ತೋ ನೃಪಶ್ರೇಷ್ಠ ಪಾತ ಭುವಿ ಮೂರ್ಛಿತ, ಎದ್ದು ದೇವರನ್ನ ಕೇಳಿಕೊಡುತ್ತಾನಂತೆ. ರಾಜ ಕೇಳಿಕೊಡ್ತಾನೆ, ಏನ್ ತಪ್ಪು ಮಾಡಿದ್ದ ಅವನು, ಸುಮ್ಮನೆ ಶಾಪ ಕೊಟ್ಟರಲ್ಲ. ಆವಾಗ ಪರಮಾತ್ಮ ಹೇಳ್ತಾನೆ, ಇಲ್ಲ, ನನ್ನನ್ನ ಸತ್ಯ ಸಂಕಲ್ಪ ಅಂತ ವಿಚಾರ ಮಾಡ್ತಾನೆ. ನಾನು ಕೊಟ್ಟಿದ್ದೇನೆ ಇವಾಗ, ಆದ್ದರಿಂದ ಭಕ್ತ ವಾತ್ಸಲ್ಯ ದೋಷೇಣ ದುಃಖಿತೋಸ್ಮಿ ಭೃಶಂ ನೃಪ. ಭಕ್ತ ವಾತ್ಸಲ್ಯವೇ ಇದರಲ್ಲಿ ಮೂಲ. ಇದಕ್ಕೆ ಶಾಪ ಕೊಡ್ಲಿಕ್ಕೆ ಕಾರಣ ಭಕ್ತನಲ್ಲಿರೋ ವಾತ್ಸಲ್ಯ. ಆದ್ದರಿಂದ ಯಾವತ್ ಕಲಿಯುಗಂ ತಿಷ್ಠೆ ತಾವತ್ ದುಃಖಿ ಭವ ಪ್ರಭೋ, ಇಡೀ ಕಲಿಯುಗ ಮುಗಿಯೋ ತನಕನೂ ನೀನು ದುಃಖಿಯಾಗೇ ಇರಬೇಕು. ಆದರೆ ಒಂದು ಹೇಳ್ತೀನಿ, ಸ್ವಲ್ಪ ಸಮಾಧಾನವನ್ನು ಹೇಳ್ತೀನಿ. ಏನು ಅಂತಂದ್ರೆ, ನಾನು ಈಗ ಪದ್ಮಾವತಿಯನ್ನು ವಿವಾಹವನ್ನು ಮಾಡಿಕೊಡುತ್ತೇನೆ. ಕನ್ಯಾಪ ದಾನವನ್ನು ಮಾಡಬೇಕಾದ್ರೆ ವರದಕ್ಷಿಣೆಯ ರೂಪದಲ್ಲಿ ಶತಭಾರಯುಕ್ತವಾಗಿರ್ತಕ್ಕಂತಹ ಕಿರೀಟವನ್ನು ರಾಜ ಕೊಡ್ತಾನೆ. ಆ ಕಿರೀಟವನ್ನು ಶುಕ್ರವಾರದ ಸಾಯಂಕಾಲ ನಾನು ಧಾರಣೆಯನ್ನು ಮಾಡ್ತೇನೆ. ಕಿರೀಟವನ್ನು ಧಾರಣೆಯನ್ನು ಮಾಡಿದಾಗ ನನ್ನ ಕಣ್ಣಲ್ಲಿ ನೀರು ಬರ್ತದೆ. ಜಲಪೂರಿತೇ ನೇತ್ರೇಮೆ, ಆಗ 6 ಘಳಿಗೆ ಕಾಲ ನಿನಗೆ ಸುಖ ಆಗತ್ತೆ ಅಂತ ಪರಮಾತ್ಮನಿಗೆ, ಅವನಿಗೆ, ಆ ಚೋಳರಾಜನಿಗೆ ತಾನು ಇದನ್ನು ಸೂಚನೆಯನ್ನು ಮಾಡಿಕೊಡ್ತಾನೆ. ಹೀಗೆ ಪರಮಾತ್ಮ ತಾನು ಪೆಟ್ಟು ತಿಂದು ಆ ಚೋಳರಾಜನ ಶಾಪದ ಸಮಾಧಾನವನ್ನು ಕೂಡ ತಿಳಿಸ್ತಾನೆ. ಮುಂದೆ ವರಾಹ ದೇವರಿಗೂ ಮತ್ತು ಶ್ರೀನಿವಾಸ ದೇವರಿಗೂ ಕೂಡ ಸಂಧಾನ ಆಗ್ತದೆ. ಅದನ್ನು ನಾಳಿನ ದಿವಸ ನೋಡೋಣ ಅಂತ ಹೇಳ್ತಾ ನಮ್ಮ 2 ಮಾತುಗಳನ್ನ ಪರಮಾತ್ಮನಲ್ಲಿ ಸಮರ್ಪಣೆಯನ್ನು ಮಾಡ್ತೇನೆ. ಶ್ರೀಕೃಷ್ಣ ಅರ್ಪಣಮಸ್ತು.